ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ನಾರದ ಉವಾಚ. ದೇವದೇವ ನಮಸ್ತೇಸ್ತು ಭೂತಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ ಯದ್ರೂಪಂ ಯದಧಿಷ್ಠಾನಂ ಯತಃ ಸೃಷ್ಟಮಿದಂ ವಿಭೋ ಯತ್ ಸಂಸ್ಥಂ ಯತ್ಪರಂ ಯಚ್ಚ ತತ್ತತ್ವಂ ವದ ತತ್ವತಃ. ದ್ವಿತೀಯ ಸ್ಕಂದದಲ್ಲಿ ನಾರದರು ಮತ್ತು ಬ್ರಹ್ಮದೇವರ ಸಂಭಾಷಣೆ ಇದೆ. ಇದನ್ನೇ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳುತ್ತಾರೆ. ಭಗವಂತ ಹೇಗೆ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ, ಏನು ಉಪಾದಾನ ಕಾರಣವಾಗಿ ತಗೊಳ್ತಾನೆ, ಯಾವಾಗ ಸೃಷ್ಟಿ ಮಾಡುತ್ತಾನೆ, ಏನೇನು ಸೃಷ್ಟಿ ಮಾಡ್ತಾನೆ, ಇದೆಲ್ಲವನ್ನು ನಾನು ಹೇಳಬೇಕು ಅಂತ ಕೇಳಿದಾಗ ನಾರದರು ಮತ್ತು ಬ್ರಹ್ಮದೇವರ ಸಂಭಾಷಣೆಯನ್ನೇ ನಿಮ್ಗೆ ಹೇಳ್ಬಿಡ್ತೀನಿ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿದ್ರು. ಒಂದು ದಿವಸ ಬ್ರಹ್ಮದೇವರ ಬಳಿಗೆ ನಾರದರು ಬಂದು, ನಮಗೆ ಈ ಭಗವಂತನ ಸೃಷ್ಟಿಯನ್ನು ಹೇಳ್ರಿ, ಯಾರಿಂದ ಸೃಷ್ಟಿಯಾಗಿದೆ, ಯಾರಂತ ಇದೆ, ಯಾರನ್ನ ಆಶ್ರಯಿಸಿಕೊಂಡಿದೆ, ಇದೆಲ್ಲ ನಮಗೆ ತಿಳ್ಕೋಬೇಕು ಅಂತ ಆಸೆ. ನೀವು ಮಹಾಜ್ಞಾನಿಗಳು, ನಾವೆಲ್ಲ ನೀವೇ ಜಗತ್ಕರ್ತರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂದ್ರೆ ಧಾತಾಯತ ಪೂರ್ವಮ ಕಲ್ಪಯಂತ ಅಂತಿದೆ, ನೀವೇ ಸೃಷ್ಟಿಕರ್ತರು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ನಮಗೊಂದು ಸಂಶಯ ಬಂದಿದೆ. ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡಬೇಕಾದ್ರೆ ನಿಮಗಿಂತ ಉತ್ತಮ ವಸ್ತು ಒಂದು ಇರಬೇಕು. ಹಾಗಾಗಿ ನೀವು ಸೃಷ್ಟಿಕರ್ತೀರ, ಅದು ಮೇಲ್ಗಡೆ ನಿಮ್ಮ ಮೇಲೆ ಇರ್ತಕ್ಕಂತಹ ವ್ಯಕ್ತಿ ಸೃಷ್ಟಿಕರ್ತನ ಅಂತ ನಮಗೆ ಸಂಶಯ ಬಂದಿದೆ. ದಯವಿಟ್ಟು ನಮಗೆ ಹೇಳ್ರಿ ಎಂದಾಗ ಬ್ರಹ್ಮದೇವರು ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಕೇಳಿದೆ ನಾರದ. ಭಗವಂತನ ಚಿಂತನೆ ಮಾಡಕ್ಕೆ ಒಂದು ಅವಕಾಶ ಆಯಿತು. ಆದರೆ ನಾನೇ ಸೃಷ್ಟಿಕರ್ತ ಅಂತ ನೀನೇನು ಹೇಳಿದೆಯಲ್ಲ, ಅದು ಸರಿಯಲ್ಲ. ನಾನು ತನ್ಮತ ತಚ್ಚ, ನಾನಾಗಲಿ, ದ್ರವ್ಯವಾಗಲಿ, ಕರ್ಮ ಆಗಲಿ, ಕಾಲ ಆಗಲಿ, ಸ್ವಭಾವ ಆಗಲಿ, ಜೀವ ಆಗಲಿ, ಯಾರು ಜಗತ್ತನ್ನು ಸೃಷ್ಟಿ ಮಾಡೋದಿಲ್ಲ. ಭಗವಂತ ತಾನು ಉತ್ಕೃಷ್ಟವಾಗಿರ್ತಕ್ಕಂತಹ ಸಮಯ ಬಂದಾಗ ಕಾಲ, ಕರ್ಮ, ಸ್ವಭಾವ, ಮಾಯೆಯ ಅದನ್ನ ಇಚ್ಛಾನುಸಾರವಾಗಿ ಸೃಷ್ಟಿಕಾಲದಲ್ಲಿ ಇದನ್ನ ಸೃಷ್ಟಿ ಮಾಡ್ತಾನೆ. ನಾನು ಮೊದಲು ಭಗವಂತನಿಂದ ಸೃಷ್ಟಿಯಾಗಿ ಆಮೇಲೆ ಅವನ ಅನುಗ್ರಹದಿಂದ ಕೆಲವೆಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದೀನಿ. ಏಕದೇಶ ಸೃಷ್ಟಿ ಅಂತ ಕರೀತಾರೆ ಇದಕ್ಕೆ, ಅಥವಾ ದ್ವಾರ ಸೃಷ್ಟಿ ಅಂತ ಕರೀತಾರೆ. ನಾನಲ್ಲ ಸ್ವತಂತ್ರ ಸೃಷ್ಟಿಕರ್ತ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳುತ್ತಾರೆ. ಭಗವಂತ ಮೊದಲು ಪ್ರಕೃತಿಯನ್ನು ಉಪಾದಾನ ಕಾರಣವಾಗಿ ಸ್ವೀಕಾರ ಮಾಡಿ ಮಹತ್ತತ್ವವನ್ನು ಸೃಷ್ಟಿ ಮಾಡುತ್ತಾನೆ. ಮಹತ್ತತ್ವದಿಂದ ಅಹಂಕಾರ ತತ್ವ, ಅದರಲ್ಲಿ ವೈಕಾರಿಕ ತೇಜಸ್ಸ ತಾಮಸ, ವೈಕಾರಿಕ ಅಹಂಕಾರದಿಂದ ದೇವತೆಗಳ ಶರೀರ ಮತ್ತು ಮನಸ್ಸು, ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚಭೂತಗಳು, ಪಂಚ ತನ್ಮಾತ್ರಗಳನ್ನು ಸೃಷ್ಟಿ ಮಾಡುತ್ತಾನೆ. ಆಮೇಲೆ ಈ ಎಲ್ಲ ತತ್ವಗಳನ್ನು ಸೇರಿಸಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾನೆ. ಆ ಬ್ರಹ್ಮಾಂಡದಲ್ಲಿ ನೀರನ್ನು ಸೃಷ್ಟಿ ಮಾಡಿ 1000 ವರ್ಷಗಳ ಕಾಲ ಭಗವಂತ ನೀರಿನಲ್ಲಿ ಇರುತ್ತಾನೆ. ಅದಕ್ಕೆ ಅವರಿಗೆ ನಾರಾಯಣ ಅಂತ ಹೆಸರು. ಆಮೇಲೆ ಭಗವಂತ ನನ್ನನ್ನು ಸೃಷ್ಟಿ ಮಾಡಿ ತನ್ನ ನಾಭಿಕಮಲದಿಂದ ಭಗವಂತ ಸೃಷ್ಟಿ ಮಾಡ್ತಾನೆ. ಆಗ ನಾನು ಸೃಷ್ಟಿಯಾಗ್ತೀನಿ ಅಂತ ಹೇಳಿ ಬ್ರಹ್ಮದೇವರು ಭಗವಂತನ ಸೃಷ್ಟಿಯನ್ನು ಹೇಳುತ್ತಾರೆ. ಅವನ ಮಹಿಮೆಯನ್ನು ನಮ್ಗೆ ಯಾರೂ ಗೊತ್ತಿಲ್ಲ. ನಾವು ಯಾವಾಗ ಸೃಷ್ಟಿಯಾದೆ ನಾನು ಯಜ್ಞ ಮಾಡಬೇಕು ಅಂತ ಆಸೆ ಆಯ್ತು. ನಾವಿಂದಂ ಯಜ್ಞ ಸಂಭಾರಾನ್ ಪುರುಷಾವಯವಾನ್. ಭಗವಂತನ ಅವಯವ ಬಿಟ್ಟು ಬೇರೆ ಏನು ಯಜ್ಞ ಪದಾರ್ಥಗಳಿರಲಿಲ್ಲ. ನಮಗೆ ಯಜ್ಞ ಮಾಡಬೇಕು ಅಂತ ಆಸೆ ಆಯಿತು. ಹಾಗಾಗಿ ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಸಮಿತ್ತುಗಳು, ಋಕ್ಕುಗಳು, ಆಮೇಲೆ ವ್ರತಗಳು, ದಕ್ಷಿಣೆಗಳು, ನಾಮಧೇಯಗಳು, ಮಂತ್ರಗಳು ಎಲ್ಲವನ್ನೂ ಭಗವಂತ ತನ್ನ ಅವಯವದಿಂದ ಸೃಷ್ಟಿ ಮಾಡಿಕೊಟ್ಟ. ಪುರುಷ ಸೂಕ್ತದಲ್ಲಿ ಇದನ್ನೆಲ್ಲ ಸಪ್ತಾಸ್ಯಾ ಸಂಪರಿದಯ ತ್ರಿಸಪ್ತ ಸಮಿತ ಕೃತ ದೇವಾಯಜ್ಞಂ ತನ್ವಾನಾವದ್ನನ್ ಪುರುಷಂ ಪಶುಂ ಅಂತ ಹೇಳಿ ಪುರುಷ ಸೂಕ್ತದಲ್ಲಿ ಇದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ನೋಡು, ಆದ್ದರಿಂದ ಆ ಯಜ್ಞ ಪದಾರ್ಥಗಳಿಂದ ನಾವೆಲ್ಲ ಯಜ್ಞವನ್ನು ಮಾಡಿದ್ವಿ ದೇವತೆಗಳು ಅಂತ ಹೇಳಿ. ನ ಭಾರತೀ ಮೇಂಗಂ ಶೋಪಲಕ್ಷತೆ ನ ಕರ್ಹಿ ಚಿನ್ಮೇ ಮನಸೋ ವೃಷಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪತೆ ಯನ್ಮೇ ಹೃದೋ ಉತ್ಕಂಠವತ ಧೃತೋ ಹರಿ. ನಿನಗೆ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ ನಾರದ, ಯಾವತ್ತೂ ನನ್ನ ಬಾಯಲ್ಲಿ ಸುಳ್ಳು ಬರೋದಿಲ್ಲ.
ನನ್ನ ಮನಸ್ಸು ಕೆಟ್ಟಗತಿಯಲ್ಲಿ ಹೋಗೋದಿಲ್ಲ, ನನ್ನ ಇಂದ್ರಿಯಗಳು ಕೆಟ್ಟ ವ್ಯಾಪಾರವನ್ನು ಮಾಡೋದಿಲ್ಲ. ಯಾಕೆ ಅಂದರೆ ನಾನು ಯಾವಾಗಲೂ ಭಗವಂತನನ್ನ ಹೃದಯದಲ್ಲಿ ಚಿಂತನೆ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅನೇಕ ಭಗವಂತನ ಅವತಾರಗಳನ್ನ ಬ್ರಹ್ಮದೇವರು ವರ್ಣನೆ ಮಾಡುತ್ತಾರೆ. ಪರಮಾತ್ಮ ವರಾಹ ರೂಪವನ್ನು ತಗೊಂಡಿದ್ದಾನೆ, ಯಜ್ಞನಾಮಕನಾಗಿದ್ದಾನೆ, ಕಪಿಲ, ದತ್ತ, ಪೃಥು, ವೃಷಭ, ಹಯಗ್ರೀವ, ಕೂರ್ಮ, ನರಸಿಂಹ, ಗಜೇಂದ್ರ ಉದ್ಧಾರ ಮಾಡಿದ ತಾಪಸಾವತಾರ, ಪರಶುರಾಮ ಅವತಾರ, ರಾಮಾವತಾರ, ಹಯಗ್ರೀವಾವತಾರ, ಹೀಗೆ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ. ಅವನನ್ನು ನಾವ್ಯಾರೂ ತಿಳ್ಕೊಂಡಿಲ್ಲ ಅಂತ ಹೇಳಿ ನನಗೆ ಯಜ್ಞ ಮಾಡಬೇಕು ಅಂತ ಆಸೆ ಆಯಿತು. ಆಮೇಲೆ ನನ್ನನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಆಯಿತು. ಎಲ್ಲೆಲ್ಲ ಕಡೆ ಕತ್ಲು, ಎಲ್ಲ ಕಡೆ ನೀರು. ನಾನು ಸೃಷ್ಟಿ ಮಾಡಿದ ಭಗವಂತನನ್ನ ಚಿಂತನೆ ಮಾಡಬೇಕು, ನೋಡಬೇಕು ಅಂತ ಇಷ್ಟಪಟ್ಟಾಗ ಆಗ 2 ಅಕ್ಷರ ಹೊಳಿತು ನನಗೆ, ತಪ ಅಂತ ಕೇಳಿಸ್ತು. ಆಗ ಭಗವಂತನ ಆಜ್ಞೆಯಂತೆ ನಾನು 1000 ವರ್ಷ ತಪಸ್ಸು ಮಾಡಿದೆ. ಭಗವಂತ ನನ್ನನ್ನು ಪ್ರತ್ಯಕ್ಷನಾಗಿ ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗಿ ಮುಕ್ತರಾಗಿರ್ತಕ್ಕಂತಹ ಮುಕ್ತರನ್ನು ನನಗೆ ತೋರಿಸಿದ. ಆಗ ನಾನು ಭಗವಂತನಿಗೆ ನಮಸ್ಕಾರ ಮಾಡಿದಾಗ ಸ್ವಾಮಿ ಹೇಳ್ತಾನೆ, ವರಂ ವರಯ ಭದ್ರಂತೆ ವರೇಶಂ ಮಾ ಅಭಿವಾಂಚಿತಂ. ನೀನು ತಪಸ್ಸು ಮಾಡು ಅಂತ ನಾನು ಹೇಳಿದೆ, ನೀನು ತಪಸ್ಸು ಮಾಡಿದಿ. ತಪೋಮೆ ಹೃದಯಂ ಸಾಕ್ಷಾತ್. ನನಗೆ ತಪಸ್ಸು ಅಂದರೆ ಬಹಳ ಪ್ರೀತಿ. ಯಾರ್ಯಾರು ತಪಸ್ಸು ಮಾಡ್ತಾರೋ ಅವರಿಗೆಲ್ಲ ಅನುಗ್ರಹ ಮಾಡ್ತೀನಿ. ನೀನು ತಪಸ್ಸು ಮಾಡಿದ್ಯಾ, ಏನು ವರ ಬೇಕು ಕೇಳು ಅಂತ ಪರಮಾತ್ಮ ಬ್ರಹ್ಮದೇವರನ್ನ ಕೇಳುತ್ತಾನೆ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಸ್ವಾಮಿ ನನಗೆ ಒಳ್ಳೆ ಜ್ಞಾನ ಕೊಡು, ಒಳ್ಳೆ ತತ್ವೋಪದೇಶ ಮಾಡು, ಮುಂದೆ ನಾನು ಸೃಷ್ಟಿ ಮಾಡತಕ್ಕಂಥದ್ದು ನಾನು ಮಾಡದೆ ಅಂತಕ್ಕಂತಹ ಅಹಂಕಾರವನ್ನು ಕೊಡಬೇಡ ಅಂತ ಹೇಳಿದಾಗ ಆಗ ಭಗವಂತ ಬ್ರಹ್ಮದೇವರನ್ನ ನಿಮಿತ್ತ ಮಾಡಿಕೊಂಡು 4 ಶ್ಲೋಕಗಳನ್ನು ಉಪದೇಶ ಮಾಡ್ತಾನೆ. ಇದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಅಹಮೇವ ಸಮಗ್ರೇ ಚ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಇದು ಮೊದಲನೇ ಶ್ಲೋಕ. ಋತೇರ್ತಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಇದು ಎರಡನೇ ಶ್ಲೋಕ. ಯಥಾ ಮಹಾಂತಿ ಭೂತಾನಿ ಭೂತೇಷು ತು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಇದು ಮೂರನೇ ಶ್ಲೋಕ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುಮಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಇಷ್ಟೇ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು. ಇದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಇದನ್ನ ನಾರದರಿಗೆ ಉಪದೇಶ ಮಾಡ್ತಾರೆ ಬ್ರಹ್ಮದೇವರು. ನೋಡಪ್ಪ, ಇದನ್ನ ವೇದವ್ಯಾಸ ದೇವರಿದ್ದಾರೆ, ಅದೇ ನಾರಾಯಣ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ್ದಾರೆ, ಅವನ ಹತ್ರ ಇದನ್ನ ಒಪ್ಪಿಸ್ಬಿಟ್ಟು ಸ್ವಲ್ಪ ದೊಡ್ಡದು ಮಾಡಿಕೊಡು, ವಿಸ್ತಾರ ಮಾಡಿಕೊಡು ಅಂತ ಕೇಳು, ನಮ್ಮ ಸ್ವಾಮಿ ವಿಸ್ತಾರವಾಗಿ ಮಾಡಿಕೊಡ್ತಾನೆ ಅಂತ ಹೇಳಿ ಇಷ್ಟು ನಾರದರು ಮತ್ತು ಬ್ರಹ್ಮದೇವರ ಸಂಭಾಷಣೆಯನ್ನ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನ ಸೃಷ್ಟಿ ಮಾಡ್ತಕ್ಕಂಥವರು ಭಗವಂತ. ಅದು ಭಗವಂತನ ಅಸಾಧಾರಣ ಲಕ್ಷಣ. ಅದು ಜನ್ಮಾದ್ಯಸಯತಃ ಅನ್ನೋದು. ಬೇರೆಯವರೆಲ್ಲ ಒಂದು ಸ್ವಲ್ಪ ಪುಟ್ಟ ಸಣ್ಣ ಪುಟ್ಟ ಸೃಷ್ಟಿಯನ್ನು ಮಾಡ್ತಾರೆ ಹೊರತು ಎಲ್ಲ ಭಗವಂತನೇ ಮಾಡತಕ್ಕಂಥದ್ದು ಅಂತ ಹೇಳಿ ಆಮೇಲೆ ಭಾಗವತದಲ್ಲಿ 10 ಲಕ್ಷಣ ಇದೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ ಅಂತ 10 ಲಕ್ಷಣಗಳಿಂದ ಕೂಡಿರ್ತಕ್ಕಂಥದ್ದು. ಮುಂದೆ ಭಾಗವತದಲ್ಲಿ ಬರತಕ್ಕಂಥ ಎಲ್ಲ ಕಥೆಗಳು ಕೂಡ ಈ ಲಕ್ಷಣಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ಆಮೇಲೆ ಭಗವಂತನ ವಿರಾಟ್ ಪುರುಷನ ಸೃಷ್ಟಿಯನ್ನ ಹೇಳುತ್ತಾರೆ. ವಿರಾಟ್ ನಾಮಕ ಪರಮಾತ್ಮ ಭಗವಂತ ತನ್ನ ದೇಹದಿಂದಲೇ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಅಂದರೆ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡತಕ್ಕಂಥದ್ದೆಲ್ಲ ನಿರೂಪಣೆ ಮಾಡಿದ ಮೇಲೆ ಕಡೆಗೆ ಪರೀಕ್ಷಿತ್ ರಾಜರು ಕೇಳ್ತಾರೆ, ಸ್ವಾಮಿ ನೀವು ಪ್ರಥಮ ಸ್ಕಂದದಲ್ಲಿ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ ಅಂತ ಹೇಳಿದ್ರಿ. ಆ ವಿದುರರು ಮೈತ್ರೇಯರನ್ನ ಭೇಟಿ ಮಾಡಿ ತತ್ವೋಪದೇಶವನ್ನ ಪಡೆದರು ಅಂತ ಹೇಳಿದ್ರಿ. ದಯವಿಟ್ಟು ನಮಗೆ ಆ ಕಥೆಯನ್ನ ಹೇಳ್ರಿ. ಯಾಕೆ ವಿದುರರು ತೀರ್ಥಯಾತ್ರೆಗೆ ಹೋದರು? ಮಹಾಭಾರತದ ಯುದ್ಧದಲ್ಲಿ ಯಾಕೆ ಪಾಂಡವರ ಕಡೆನೂ ಇರಲಿಲ್ಲ, ಅವರ ಕೌರವರ ಕಡೆನೂ ಇರಲಿಲ್ಲ? ಯಾತಕ್ಕೋಸ್ಕರ ಅವರು ತೀರ್ಥಯಾತ್ರೆಗೆ ಹೊರಟರು? ಎಲ್ಲಿ ಮೈತ್ರೇಯರ ಭೇಟಿ ಆಯಿತು?
ಕುತ್ರ ಕ್ಷತ್ರುರ್ಭಗವತ ಮೈತ್ರೇಯೇಣಾಸ ಸಂಗಮಃ ಕದಾ ವಾ ಸಹ ಸಂವಾದ ಏತದ್ ವರ್ಣಯನ ಪ್ರಭು. ದಯವಿಟ್ಟು ಅದನ್ನು ಹೇಳಬೇಕು ಅಂದಾಗ ಶುಕಾಚಾರ್ಯರು ವಿದುರರು ಯಾಕೆ ತೀರ್ಥಯಾತ್ರೆ ಹೋದರು ಅಂತ ಹೇಳ್ತಾರೆ. ಈ ಧೃತರಾಷ್ಟ್ರ ಇದನ್ನಲ್ಲ, ಇವನು ಸ್ವಭಾವತಃ ಒಳ್ಳೆಯವನೇ, ಗಂಧರ್ವ, ಇವನು ಮೂಲ ರೂಪದಲ್ಲೂ ಅದೇ ಹೆಸರು ಅವರಿಗೆ. ಆದರೆ ಮಗನಾಗಿ ಹುಟ್ಟಿರ್ತಕ್ಕಂಥವನು ಪಾಪಿ ಕಲಿ ಆದ್ದರಿಂದ ಆ ಕಲಿಯಿಂದ ಪ್ರೇರಿತನಾಗಿ ಅವನು ಹೇಳಿದಂಗೆಲ್ಲ ಮಾಡಿಬಿಟ್ಟ. ಇವನು ಅವನು ಏನೇನು ಹೇಳ್ತಾನೋ ಎಲ್ಲಕ್ಕೂ ಹೂ ಹೂ ಅಂತ ಇದ್ದ. ಇವನು ತನ್ನ ತಮ್ಮನ ಮಕ್ಕಳು ಪಾಂಡವರು, ಅವರಿಗೆ ವಿಷ ಕೊಟ್ಟ, ಅರಗಿನ ಮನೆಯಲ್ಲಿ ಸುಡಿಸ್ದ, ಸೊಸೆಯಾಗಿರ್ತಕ್ಕಂಥ ದ್ರೌಪದಾದೇವಿಯ ವಸ್ತ್ರಾಪಹರಣ ಮಾಡಿದಾಗಲೂ ಬಿಡಿಸ್ಲಿಲ್ಲ. ಆಮೇಲೆ ಕಾಡಿಗೆ ಕಳಿಸ್ದ, ರಾಜ್ಯ ಕೊಡು ನಮಗೆ ಅಂತ ಕೇಳಿದಾಗ ಕೊಡ್ಲಿಲ್ಲ. ಸ್ವಯಂ ಕೃಷ್ಣ ಪರಮಾತ್ಮ ಬಂದದ್ದು, ಬೇರೆ ಯಾರೂ ಅಲ್ಲ. ಇದನ್ನೆಲ್ಲ ನೋಡಿ ವಿದುರ ಹೇಳ್ತಾನೆ, ಅಣ್ಣ ಏನಿದು? 14 ಲೋಕಕ್ಕೆ ಸ್ವಾಮಿಯಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಬಂದು ಕೇಳಿದಾಗಲೂ ಕೂಡ ಕೊಡ್ಲಿಲ್ಲ ನಿನ್ನ ಮಗ. ಪ್ರತಿಯಚ್ಛ ನಿಂಗೆ ಗೊತ್ತಿದೆ, ಭೀಮಸೇನ ದೇವರ ಮಹಿಮೆ ಗೊತ್ತು. ಭೀಮಸೇನ ದೇವರಿಗೆ ಕೃಷ್ಣನ ಮೇಲೆ, ಕೃಷ್ಣನಿಗೆ ಭೀಮಸೇನ ದೇವರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅಂತ ಗೊತ್ತು. ಏನು ನಿನ್ನ ಮಗನ ಮಾತನ್ನ ಕೇಳಿಕೊಂಡು ಎಲ್ಲವನ್ನೂ ಕೂಡ ಹಿಂಗ್ ಮಾಡ್ತಾ ಇದೆಯಾ? ಇದನ್ನೇ ಮಂತ್ರಿನೋ ವೈದುರಿಕಂ ವಿದಂತಿ, ವಿದುರ ನೀತಿ ಅಂತ ಮೊನ್ನೆಲ್ಲ ಕೇಳಿದಿರ. ಇದನ್ನೇ ಜ್ಞಾನಿಗಳು ವಿದುರ ನೀತಿ ಅಂತ ಕರೀತಾರೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ವಿದುರ ಬೇಕಾದಷ್ಟು ತತ್ವೋಪದೇಶವನ್ನ, ಅಂದ್ರೆ ನೀತಿಯನ್ನು ಉಪದೇಶ ಮಾಡುತ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟ ಅವನು ಹೇಳ್ತಾನೆ ವಿದುರ, ಇವನಿದಾನಲ್ಲ ನಿನ್ನ ಮಗ, ಇವನು ಶುದ್ಧ ಕಲಿ, ಇವನು ದುಷ್ಟ, ಇವನು ನೀನೇನಾದರೂ ಉಳ್ಕೋಬೇಕಾದ್ರೆ ಇವನನ್ನ ಮೊದಲು ಮನೆಯಿಂದ ಹೊರಗಾಕ್ಬಿಡು. ನಿನ್ನ ಕುಲ ಉಳ್ಕೋಬೇಕಾದ್ರೆ ಯಶತೋಷಃ, ಇವನು ಮಹಾಕ್ರೂರ, ಇವನನ್ನ ಮನೆಯಿಂದ ಆಚೆಗೆ ಹಾಕು ಅಂತ ಅಣ್ಣನಿಗೆ ಇಷ್ಟು ವಿದುರ ಹೇಳಿದಾಗ ಇದನ್ನ ಕೇಳಿಸ್ಕೊಂಡ್ಬಿಟ್ಟ ದುರ್ಯೋಧನ. ಮಹಾಕೋಪ ಬಂದ್ಬಿಡ್ತು ಅವನಿಗೆ. ದುರ್ಯೋಧನ, ದುಶಾಸನ, ಕಾರಣ, ಶಕುನಿ, ಇವರಿಗೆ ದುಷ್ಟ ಚತುಷ್ಟಯ ಅಂತ ಕರೀತಾರೆ. ಯಾವಾಗಲೂ ಒಟ್ಟೊಟ್ಟಿಗೆ ಇರ್ತಾರೆ, ಕೆಟ್ಟ ಕೆಲಸ ಮಾಡ್ತಿರ್ತಾರೆ. ಕೇಳಿಸ್ಕೊಂಬಿಟ್ಟ, ಬೈಯಕ್ಕೆ ಶುರು ಮಾಡಿದ ಅವನು. ಕಯೇನ ಮತ್ರೋಪಜಹಾವ ಜಿಹ್ವಂ ದಸ್ಯಾಶ್ರುತಂ ಯದ್ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪ ಪರಕೃತ್ಯ ಆಸ್ತೆ ನಿರ್ವಾಸ್ಯತಾಮಾಶು ಪುರಾಜ್ ಶವಸಾನ ಅಂತಾರೆ. ಅಂದ್ರೆ ನಮ್ಮನೇಲಿ ಊಟ ಮಾಡ್ತಾನೆ ವಿದುರ, ಪಾಂಡವರ ಮೇಲೆ ಪ್ರೀತಿ ಇವನಿಗೆ, ಇವನು ನೋಡಕ್ಕೆ ಹಿತನಂತ ಇದ್ದಾನೆ, ಶತ್ರು ಇವನು. ಚೆನ್ನಾಗಿ ಹೊಡೆದು ಬಿಟ್ಟು ಇವನಿಗೆ ಪ್ರಾಣ ಬಂದು ಉಳಿಸ್ಬಿಟ್ಟು ಹೊರಗಡೆ ಹಾಕ್ಬಿಡಿ ಅಂತ ಆಜ್ಞೆ ಮಾಡಿಬಿಟ್ಟ. ವಿದುರರು ಹೇಳಿದ್ರು, ಹಂಗೇನು ಬೇಡ ದುರ್ಯೋಧನ, ನಾನೇ ಹೊರಡ್ತೀನಿ ಅಂತ ಹೇಳಿ ಸ್ಮಯನ್ ಭಗವಂತನ ವ್ಯಾಪಾರವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ನಗನಗತಾ ತನ್ನ ಧನಸ್ಸನ್ನು ಹೆಸರ ಮೇಲೆ ಇಟ್ಬಿಟ್ಟು, ನಾನೇನು ಪಾಂಡವರ ಕಡೆ ಹೋಗ್ತೀನಿ ಅಂತ ತಿಳ್ಕೋಬೇಡಿ, ನಾನು ಯುದ್ಧದಲ್ಲಿ ಯಾರ ಕಡೆನೂ ಇರೋದಿಲ್ಲ ಅಂತ ಹೇಳಿ ಅವಧೂತ ವೇಷವನ್ನ ತಾಳಿ ಎಲ್ಲ ಕಡೆಗೆ ಗಾಂಪರ್ಯಟನ್ಮೇತ್ಯ ವಿವ್ಯಕ್ತ ವೃತ್ತಿ ಸದಾ ಪ್ಲುತೋಚ ಐಷೇನಾವಧೂತಃ ಅಲಕ್ಷಿತ ಸ್ವೈರವಧೂತ ವೇಷೋ ವ್ರತಾನಿ ಚೇರೆ ಹರಿತೋಷಣಾನಿ. ಭಗವಂತನ ಪ್ರೀತಿಕರವಾಗಿರ್ತಕ್ಕಂತಹ ವ್ರತಗಳನ್ನು ಮಾಡುತ್ತಾ ಅವಧೂತ ವೇಷದಿಂದ ಎಲ್ಲಾ ಕಡೆ ಸಂಚಾರ ಮಾಡುತ್ತಾ ಇದ್ದಾರೆ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಕರ್ಣಾಕರ್ಣಿಯಾಗಿ ಎಲ್ಲ ಬ್ರಾಹ್ಮಣರು ಮಾತಾಡ್ಕೊತಾ ಇದ್ರು. ಕೇಳಿದ್ರು, ಯದುಕುಲ ಪರಸ್ಪರ ಹೊಡೆದಾಡಿಕೊಂಡು ನಾಶ ಆಯಿತು, ಕೃಷ್ಣ ಪರಮಾತ್ಮನು ಕೂಡ ಮೂಲ ರೂಪಕ್ಕೆ ಹೊರಟು ಬಿಡ್ತಾನೆ ಅಂತ ಅಲ್ಲೆಲ್ಲ ಮಾತಾಡ್ಕೊತಾ ಇದ್ರು. ಶಾಪ ಬಂದಿರತಕ್ಕಂತಹ ವಿಷಯವನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ವಿದುರನಿಗೆ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಯಮುನಾ ತೀರಕ್ಕೆ ಬಂದರು. ಅಲ್ಲಿ ತತ್ರೋದ್ಧವಂ ಭಾಗವತಂ ದದರ್ಶ, ಮಹಾಭಾಗವತೋತ್ತಮರಾಗಿರ್ತಕ್ಕಂತಹ ಉದ್ಧವರನ್ನ ನೋಡ್ತಾ ಇದ್ದಾರೆ. ಉದ್ಧವರನ್ನ ನೋಡಿದ ಮೇಲೆ ವಿದುರರಿಗೆ ತುಂಬಾ ಸಂತೋಷ ಆಗೋಯ್ತು. ಆಲಿಂಗನ ಮಾಡ್ಕೊತಾರೆ. ಕೇಳಿದ್ರು ಅವರು, ದ್ವಾರಕಾಪಟ್ಟಣಕ್ಕೆ ನೀವು ಮಧುರಾಪಟ್ಟಣಕ್ಕೆ ಹೋಗಿದ್ರ, ದ್ವಾರಕಕ್ಕೆ ಹೋಗಿದ್ರ, ಕೃಷ್ಣ ಚೆನ್ನಾಗಿದ್ದಾನ, ಬಲರಾಮ ಚೆನ್ನಾಗಿದ್ದಾನ, ವಸುದೇವ, ಪ್ರದ್ಯುಮ್ನ, ಉಗ್ರಸೇನ, ಸಾಂಬ, ಸಾತ್ಯಕಿ, ಅಕ್ರೂರ, ದೇವಕಿ, ಅನಿರುದ್ಧ, ಕೃತವರ್ಮ ಎಲ್ಲ ಚೆನ್ನಾಗಿದ್ದಾರ? ನೀವೇನಾದರೂ ಹಸ್ತಿನಾವತಿ ಕಡೆಗೆ ಹೋಗಿದ್ರ? ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರು, ಕುಂತಿ ಇವರೆಲ್ಲ ಚೆನ್ನಾಗಿದ್ದಾರ?
ಕೃಷ್ಣ ಪರಮಾತ್ಮನ ವಿಷಯ ಕೇಳಿದಾಗ ಉದ್ಧವರಿಗೆ ಹಂಗೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತವರು. ಒಂದು ಮುಹೂರ್ತ ಕಾಲ ಮಾತಾಡದೆ ಹಂಗೇ ನಿಂತ್ಕೊಂಡ್ಬಿಟ್ರು. ಯಃ ಪಂಚಹಾಯನೋ ಮಾತಾ ಪ್ರಾತರಾಶಾಯ ಯಾಚಿತ ನೈಚ್ಛತ್ತದ್ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲೆ. 5 ವರ್ಷ ಆಗಿದ್ದಾಗ ಉದ್ದವರು ಅವರ ತಾಯಿ ಊಟಕ್ಕೆ ಕರೆದ್ರೆ ನಾನು ಬರೋದಿಲ್ಲ, ದೇವ್ರ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅನ್ನೋರಂತೆ. ಅಷ್ಟು ಕೃಷ್ಣ ಭಕ್ತರು ಅವರು. ಹಾಗೇ ಭಗವಂತನ ಸೇವೆಯಲ್ಲೇ ಮಾಡಿ 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 ವೃದ್ಧಾಪ್ಯ ಬಂದಿರೋದು ಅವರಿಗೆ. ಕೃಷ್ಣ ಅಂದ ತಕ್ಷಣ ಅವರಿಗೆ ಸರ್ವಾಂಗವೂ ರೋಮಾಂಚನ ಆಗಿ ಕಣ್ಣಲ್ಲಿ ನೀರು ಸುರಿಸ್ತಾ ಹಂಗೇ ನಿಂತ್ಕೊಂಡ್ಬಿಟ್ರು. ಎಷ್ಟೋ ಹೊತ್ತಾದ ಮೇಲೆ ಕಣ್ಣು ಒರೆಸ್ಕೊಂಡು ಮಾತಾಡ್ತಾರೆ. ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇನ ಗೀರ್ಣೇಶು ಅಜಗರೇಣ. ಇನ್ನೆಲ್ಲಿ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊಟ್ಟೋದ? ಇನ್ನೂ ಹೋಗಿರಲ್ಲ, ಒಂದು 26 ವರ್ಷ ಆದಮೇಲೆ ಹೋಗ್ತಾನೆ ಭಗವಂತ. ಅದನ್ನು ಮುಂಚೆನೆ ಹೇಳಿಬಿಡ್ತಾರೆ ಅವರು. ಇನ್ನೇನು ಹೊರಟು ಬಿಡ್ತಾರೆ ಅಂತ ಅರ್ಥ. ಇನ್ನು ಶೀಘ್ರವಾಗಿ ಭಗವಂತ ಪರಂಧಾಮಕ್ಕೆ ಹೊರಟು ಬಿಡ್ತಾನೆ. ನಿಜವಾಗ್ಲೂ ಈ ಜನಗಳು, ಅದರಲ್ಲೂ ಯಾದವರು ಭಗವಂತನನ್ನು ತಿಳ್ಕೊಳ್ಳಿಲ್ಲ. ಎಷ್ಟೆಷ್ಟು ಕೆಲಸ ಮಾಡಿದ ಭಗವಂತ. ಕಂಸನನ್ನು ಸಂಹಾರ ಮಾಡಿದ, ಪೂತನ ಸಂಹಾರ ಮಾಡಿದ, ಶಕಟಾಸುರ ಸಂಹಾರ ಮಾಡಿದ, ತೃಣಾವರ್ತ, ವತ್ಸಾಸುರ, ಧೇನುಕಾಸುರ, ಕಾಳಿಂಗಮರ್ದನ ಮಾಡಿದ, ಗೋವರ್ಧನ ಪರ್ವತವನ್ನು ಎತ್ತದ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಡೆಗೆ ಪರೀಕ್ಷಿತ್ ರಾಜರನ್ನ ಉದ್ಧಾರ ಮಾಡಿದ. ಇದೆಲ್ಲ ಮಾಡಿದ್ರೂ ಕೂಡ ಜನಗಳು ತಿಳ್ಕೊಳ್ಳಿಲ್ಲ ಅಂತ ಹೇಳಿ ಕಡೆಗೆ ಅವ್ರು ಹೇಳುತ್ತಾರೆ, ನೋಡು ಭಗವಂತ ಹೊರಟು ಬಿಟ್ಟಾಗ ನಾನು ಕೂಡ ಹೋದೆ ಅವನ ಹತ್ರ, ನನ್ನೂ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿದೆ. ಆಗ ಭಗವಂತ ಹೇಳ್ದ, ಬೇಡ, ನಿನ್ನನ್ನು ಉಳಿಸ್ತೀನಿ. ನಾನು ಪರಂಧಾಮಕ್ಕೆ ಹೋದ್ಮೇಲೆ ಈ ಭಾಗವತವನ್ನು ಜಗತ್ತಿನಲ್ಲಿ ಹರಡೋದಿಕ್ಕೆ ನೀನು ಚೆನ್ನಾಗಿ ಸಮರ್ಥನಾಗಿದೆಯಾ ಅಂತ ಹೇಳಿ ಬದರೀಂ ತ್ವಾಂ ಪ್ರತ್ಯಾಗಿ, ನೀನು ಬದರಿಗೆ ಹೊರಟೋಗು ಅಂತ ನನಗೆ ಆಜ್ಞೆ ಮಾಡಿದ. ನಾನು ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಉದ್ದವರು ಹೇಳಿದಾಗ ಆಗ ಭಗವಂತ ಹೇಳುತ್ತಾನೆ, ಏನು ತತ್ವೋಪದೇಶ ಮಾಡಿದ? ಪುರಾಮಯ ಪ್ರೋಕ್ತ ಮಜಾಯನಾಗ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವವಾಸಂ ಯತ್ಸೂರಯೋ ಭಾಗವತಂ ವದಂತಿ. ನೋಡು ಉದ್ದವ, ನಾನು ಸೃಷ್ಟಿಯ ಪ್ರಾರಂಭದಲ್ಲಿ ನನ್ನ ನಾಭಿಯಿಂದ ಉತ್ಪನ್ನನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ಇದನ್ನು ಉಪದೇಶ ಮಾಡಿದೆ, ನನ್ನ ಮಹಿಮೆಯನ್ನ. ಇದನ್ನೇ ಜ್ಞಾನಿಗಳು ಭಾಗವತ ಅಂತ ಕರೀತಾರೆ ಅಂತ ಹೇಳಿ ತತ್ವವನ್ನು ಉಪದೇಶ ಮಾಡಿದ. ಅಂದಾಗ ವಿದುರರು ಕೇಳ್ತಾರೆ, ನಮಗೂ ಸ್ವಲ್ಪ ಹೇಳ್ರಿ, ಅದೇನು ಭಗವಂತ ತತ್ವವನ್ನು ಉಪದೇಶ ಮಾಡಿದ್ದಾನೆ ಎಂದಾಗ ಆಗ ಉದ್ದವರು ಹೇಳುತ್ತಾರೆ, ನಿನಗೆ ನಾನು ಹೇಳೋದಿಲ್ಲ, ಮೈತ್ರೇಯರ ಭೇಟಿಯಾಗತ್ತೆ ನಿನಗೆ ಹರಿದ್ವಾರದಲ್ಲಿ. ಅವರು ಕೂಡ ಭಗವಂತನಿಂದ ಕೇಳಿದ್ದಾರೆ, ಅವರೂ ಇದ್ರು ಅಲ್ಲಿ, ಅವರು ನಿನಗೆ ಉಪದೇಶ ಮಾಡ್ತಾರೆ ಅಂತ ಹೇಳಿ ಸೀದಾ ಅವನಿಂದ ಬೀಳ್ಕೊಂಡು ಹರಿದ್ವಾರಕ್ಕೆ ಬರ್ತಾ ಇದ್ದಾರೆ. ದ್ವಾರೀ ದುರದ್ಯ ಋಷಭ ಕುರುಣ ಮೈತ್ರೇಯ ಮಾಸೀನ ಮಗಾದ ಬೋಧಂ ಕ್ಷತ್ತೋಪಸೃತ್ವಾಚ್ಯುತ ಭಾವ ಶುದ್ಧ ಪಪ್ರಚ್ಚ ಸೌಶೀಲ್ಯ ಗುಣಾತಿ ತೃಪ್ತಂ. ಅಲ್ಲಿ ಮೈತ್ರೇಯರ ಭೇಟಿಯಾಗತ್ತೆ. ಆ ಮೈತ್ರೇಯರು ವಿದುರ ಕೇಳ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈವ ನತೈ ಸುಖಂ ಜಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತಯೇವ ದುಃಖಂ ಯದತ್ರ ಯುಕ್ತಂ ಭಗವನ್ಪದೇನ್ನಃ. ಎಲ್ಲರೂ ಕೂಡ ಸುಖ ಬೇಕು ಅಂತ ವ್ಯಾಪಾರ ಜನಗಳದು, ಆದರೆ ಅವರು ಸುಖ ಹೊಂದುತ್ತಾ ಇಲ್ಲ, ದುಃಖ ಇನ್ನೂ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ನಿಮ್ಮಂತ ಜ್ಞಾನಿಗಳು ಬಂದಿರೋದೇ ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನಮ್ಮಂತಹ ಜ್ಞಾನಿಗಳನ್ನ, ನಮ್ಮಂತವರನ್ನ ಉದ್ಧಾರ ಮಾಡಕ್ಕೆ ನಿಮ್ಮನ್ನೆಲ್ಲ ಕಳಿಸಿರುವುದು ಅಂತ ಹೇಳಿ ವಿದುರರು ಮತ್ತು ಮೈತ್ರೇಯರ ಸಂಭಾಷಣೆಯಿಂದ ಮತ್ತೆ ಎಲ್ಲ ಹೇಳುತ್ತಾರೆ ಅವರು. ಭಗವಂತ ಹೇಗೆ ಜಗತ್ತನ್ನು ಸೃಷ್ಟಿ ಮಾಡಿದ, ಯಾವುದನ್ನ ಉಪಾದಾನ ಕಾರಣವಾಗಿ ತಗೋತಾನೆ, ಹೇಗೆ ತತ್ವಗಳನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ ಅಂತೆಲ್ಲ ಹೇಳಿ ದ್ವಿತೀಯ ಸ್ಕಂದದಲ್ಲಿ ಹೇಳಿರ್ತಕ್ಕಂತಹ ಈ ಜಗತ್ ಸೃಷ್ಟಿಯನ್ನ ಮತ್ತೆ ತೃತೀಯ ಸ್ಕಂದದಲ್ಲೂ ಹೇಳುತ್ತಾರೆ, ಯಾಕೆಂದ್ರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಕಾಲಗಳ ಸೃಷ್ಟಿ ಹೇಳುತ್ತಾರೆ. ಕಾಲ ಅನ್ನೋದು ಸಣ್ಣ ಕಾಲ ಯಾವುದು ಅಂದ್ರೆ ಪರಮಾಣು ಕಾಲ ಅಂತ ಕರೀತಾರೆ. ಒಂದು ಪರಮಾಣುವನ್ನ ಭೋಗ ಮಾಡತಕ್ಕಂತಹ ಕಾಲಕ್ಕೆ ಪರಮಾಣು ಕಾಲ ಅಂತ ಕರೀತಾರೆ. ಅಂತಹ ಪರಮಾಣುಗಳು 2 ಸೇರಿದ್ರೆ ದೆಣುಕ ಆಗತ್ತೆ, ಅಂಥದ್ದು 3 ಸೇರಿದ್ರೆ ತೆಣುಕ ಆಗತ್ತೆ, ಅಂಥದ್ದು ಸೇರಿದ್ರೆ ಚತುರ್ಣಕ ಆಗಿ ಮುಂದೆ ತ್ರುಟಿ, ಲವ, ಕಾಲ, ಮೇಷ ಹೀಗೆಲ್ಲ ನಿಮೇಷ, ತ್ರಸ್ರೇಣು, ತ್ರುಟಿ, ವೇದ,
ಲವ, ನಿಮೇಷ, ಕ್ಷಣ, ಆಮೇಲೆ ಕಾಷ್ಟ, ನಾಡಿಕ, ಮುಹೂರ್ತ, ಯಾಮ, ಹಗಲು, ರಾತ್ರಿ, ದಿನ, ವಾರ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಅಂತ ಹೀಗೆ ಕಾಲಗಳು ಮುಂದುವರಿತಾ ಇದೆ. ಕಾಲ ವಿಭಾಗಗಳು. ಎಲ್ಲರಿಗಿಂತ ದೊಡ್ಡ ಕಾಲ ಅಂದರೆ ಬ್ರಹ್ಮದೇವರ ವಯಸ್ಸು. ಬ್ರಹ್ಮದೇವರ ಆಯಸ್ಸು 100 ವರ್ಷಗಳ ಕಾಲ, ಅದು ದೊಡ್ಡ ಕಾಲ. ಸಣ್ಣ ಕಾಲ ಅಂದರೆ ಪರಮಾಣು ಕಾಲ. 4 ರೀತಿಯಾಗಿರ್ತಕ್ಕಂತಹ ಸೃಷ್ಟಿ ಇದೆ: ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ ಅಂತ. ಅಂದರೆ ವರ್ಷವನ್ನ ಲೆಕ್ಕ ಹಾಕೋದು, ಸೂರ್ಯನ ಚಲನೆಯಿಂದ ಲೆಕ್ಕ ಹಾಕೋದು ಒಂದು, ಚಂದ್ರನ ಚಲನೆಯಿಂದ ಲೆಕ್ಕ ಹಾಕೋದು ಒಂದು, ಬೃಹಸ್ಪತಿ ಗ್ರಹದ ಚಲನೆಯಿಂದ ಲೆಕ್ಕ ಹಾಕೋದು ಒಂದು, ಈ ಯಜ್ಞಕ್ಕೋಸ್ಕರ ಮಾಡತಕ್ಕಂಥದ್ದು. ಹೀಗೆ 4 ಚಿಂತನೆ ಇದೆ ಅಂತ ಹೇಳಿ ಬ್ರಹ್ಮದೇವರು ಭಗವಂತನಿಂದ ಆಜ್ಞಪ್ತರಾಗಿ ಮೊದಲು ಸೃಷ್ಟಿ ಪ್ರಾರಂಭ ಮಾಡಿದ್ರು. ಮೊದಲು ಸೃಷ್ಟಿ ಮಾಡಿದ್ದು ಅವರು ಅವಿದ್ಯಾ ಪಾಂಚಪರ್ವಣಿ. ಮೊದಲು 5 ರೀತಿಯಾಗಿರ್ತಕ್ಕಂಥ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ್ರು: ತಾಮಿಸ್ರ, ಅಂಧತಾಮಿಸ್ರ, ಮಹಾಮೋಹ, ಮೋಹ, ತಮ ಅಂತ. ಅದು ಯಾಕೋ ಅಷ್ಟೊಂದು ಅವ್ರ ಮನಸ್ಸಿಗೆ ಬೇಜಾರಾಯಿತು. ಇದನ್ಯಾಕೆ ಇದನ್ನು ಸೃಷ್ಟಿ ಮಾಡಿಬಿಟ್ಟೆ ಅಂತ ಹೇಳಿ ಭಗವಂತನನ್ನ ಮನಸ್ಸಿನಲ್ಲಿ ಆರಾಧನೆ ಚಿಂತನೆ ಮಾಡಿ ತಮ್ಮ ಮನಸ್ಸಿನಿಂದ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂತ 4 ಜನ ಬ್ರಹ್ಮ ಮಾನಸ ಪುತ್ರರು ಅಂತ ಕರೀತಾರೆ. ಮನಸ್ಸಿನಿಂದ ಸೃಷ್ಟಿ ಮಾಡಿದ್ರು ಇವರು. ಆಮೇಲೆ ಏನಾಯಿತು, ಇವರಿಗೆ ಬ್ರಹ್ಮ ಮಾನಸ ಸೃಷ್ಟಿ ಮಾಡಿದ ಮೇಲೆ ಇವರು ಅವ್ರಿಗೆಲ್ಲ ಹೇಳಿದ್ರು, ಇದು ಸೃಷ್ಟಿಕಾಲ, ನೀವು ಲಗ್ನ ಮಾಡಿಕೊಂಡು ಸೃಷ್ಟಿ ಮಾಡ್ರಿ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ನಾವು ಲಗ್ನ ಮಾಡ್ಕೊಂಬಲ್ಲ, ಸಂಸಾರಕ್ಕೆ ನಾವು ಸಿಕ್ಕಾಕೊಂಬಲ್ಲ, ನಾವು ಊರ್ಧ್ವರೇತಸ್ಕರಾಗಿ ಹೊರಟು ಬಿಡ್ತೀವಿ. ಇವರಿಗೆ ಸ್ವಲ್ಪ ಕೋಪ ಬಂತು. ಕೋಪ ಇಲ್ಲ, ಕೋಪವನ್ನು ತೋರಿಸ್ತಾರೆ, ನಟಿಸ್ತಾರೆ. ಅದನ್ನು ತಮ್ಮ ಹುಬ್ಬಿನ ಮಧ್ಯದಲ್ಲಿ ಕೇಂದ್ರೀಕರಿಸಿದ್ರು ಆ ಕೋಪವನ್ನ. ಅಲ್ಲಿಂದ ಹುಟ್ಟುವರೆ ಇವರು ರುದ್ರ. ಇವರಿಗೆ ರುರೋಧ ದೇವಾನಾಂ ಪೂರ್ವಜ. ನನಗೆ ಹೆಸರಿಡ್ರಿ ಅಂತ ಕೇಳಿದ್ರು, ನನಗೆ ಇರಕ್ಕೆ ಜಾಗ ಕೊಡ್ರಿ ಅಂತ ಕೇಳಿದ್ರು. ಆಗ ಬ್ರಹ್ಮದೇವರು ಹೇಳ್ತಾರೆ, ಯದರೋಧಿ ಸುರಶ್ರೇಷ್ಠ ಸ್ವದ್ವೇಗ ಇವ ಬಾಲಕ ತತ್ ಸ್ವಾಮಾಧಿದಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾ ತತಸ್ತ್ವಾಮಭಿಧಾಯಂತಿ. ನೀನು ಮಕ್ಕಳಂತೆ ಹತ್ತಿದ್ದರಿಂದ ನಿಮಗೆ ರುದ್ರ ರುದ್ರ ಅಂತ ಹೆಸರು ಅಂತ ಹೇಳಿ 11 ಜಾಗವನ್ನು ಕೊಟ್ಟು, 11 ಹೆಸರುಗಳನ್ನು ಕೊಟ್ಟು, 11 ಹೆಣ್ಣು ಮಕ್ಕಳನ್ನು ಕೊಟ್ಟು ಲಗ್ನ ಮಾಡಿ ನೀನು ಪ್ರಜಾ ಸೃಷ್ಟಿಯನ್ನು ಮಾಡುವು. ಅವರು ಎಲ್ಲ ಭೂತಗಣಗಳನ್ನು ಸೃಷ್ಟಿ ಮಾಡಕ್ಕೆ ಶುರು ಮಾಡಿಬಿಟ್ರು ರುದ್ರದೇವರು. ಆ ಭೂತಗಣಗಳು ಇರೋ ಬರೋ ಜನಗಳನ್ನೆಲ್ಲ ತಿನ್ನಕ್ಕೆ ಶುರು ಮಾಡಿಬಿಡ್ತವೆ. ಬ್ರಹ್ಮದೇವರು ಹೇಳಿದ್ರು, ಸಾಕು ಸಾಕು, ಇಂಥ ಸೃಷ್ಟಿ ಮಾಡಬೇಡ, ನೀನು ತಪಸ್ಸು ಮಾಡಕ್ಕೆ ಹೋಗು ಅಂತ ಹೇಳಿ ಅವರನ್ನು ತಪಸ್ಸು ಮಾಡಕ್ಕೆ ಕೈಲಾಸಕ್ಕೆ ಕಳಿಸ್ಬಿಟ್ಟು, ಆಮೇಲೆ ತಮ್ಮ ಅವಯವದಿಂದ ಈ ಪ್ರಜಾಪತಿಗಳು ಅಂತಾರೆ ಅವರು, 10 ಪ್ರಜಾಪತಿಗಳು, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ ಅಂತ 10 ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿದ್ರು. ಆಮೇಲೆ ಹೃದಯದಿಂದ ಕಾಮ, ಕ್ರೋಧ, ಲೋಭ, ಮೋಹ ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು. ಧರ್ಮ, ಅಧರ್ಮಗಳನ್ನು ಸೃಷ್ಟಿ ಮಾಡಿದರು. ಆಮೇಲೆ ತಮ್ಮ ನೆರಳಿನಿಂದ ಕರ್ತಮ ಋಷಿಗಳನ್ನು ಸೃಷ್ಟಿ ಮಾಡಿದರು. ಆಮೇಲೆ ಆಯುರ್ವೇದ, ಧನುರ್ವೇದ, ಸ್ಥಾಪತ್ಯ ವಿದ್ಯೆಗಳು, ಇತಿಹಾಸ ಪುರಾಣಗಳನ್ನೆಲ್ಲ ಹೊರಗಡೆ ಹಾಕಿದ್ರು. ಆಮೇಲೆ ತಪ, ಶೌಚ, ದಯಾ, ಸತ್ಯ ಅಂತ 4 ಧರ್ಮಗಳು, ವರ್ಣಾಶ್ರಮಗಳು, 4 ವರ್ಣ, 4 ಆಶ್ರಮಗಳು, ಆಮೇಲೆ 7 ಸ್ವರಗಳು, 7 ರಾಗಗಳು ಎಲ್ಲ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು ಪ್ರಾರಂಭದಲ್ಲಿ. ತಾವು ಅನ್ಕೊಂಡಂಗೆ ಸೃಷ್ಟಿ ಮುಂದುವರಿಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ತಾವೇ ಇನ್ನೊಂದು ರೂಪವನ್ನು ತಗೊಂಡ್ರು. ಅರ್ಧ ಬ್ರಹ್ಮದೇವರು, ಅರ್ಧ ಸರಸ್ವತಿ, ಇಬ್ರು ಬೇರೆ ಬೇರೆನೆ, ಅರ್ಧ ಕಾಣಿಸ್ಕೊಂಡು ಒಂದು ರೂಪ. ಅದು ಕಸ್ಯ ರೂಪಂ ಅವೇದ್ವೇದ, ಅದಕ್ಕೆ ಕಾಯ ಕಾಯ ಅಂತ ಕರೀತಾರೆ. ಆ ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿಯರಿಂದ ಈ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಅಂತ ಇಬ್ಬರು ಹುಟ್ಟುದು, ಒಂದು ಗಂಡು ಒಂದು ಹೆಣ್ಣು. ಆ ಸ್ವಯಂಭೂ ಮತ್ತು ಶತರೂಪಾದೇವಿ ಲಗ್ನ ಮಾಡಿಕೊಂಡು ಮೈಥುನ ಧರ್ಮದಿಂದ 3 ಜನ ಹೆಣ್ಣು ಮಕ್ಕಳನ್ನ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, ಪ್ರಿಯವ್ರತ, ಉದ್ದಾನಪಾದ ಅಂತ 2 ಉತ್ಕೃಷ್ಟವಾಗಿರ್ತಕ್ಕಂತಹ ಗಂಡು ಮಕ್ಕಳನ್ನ ಪಡೆದ್ರು. ಈ ಆಕೂತಿ, ದೇವಹೂತಿ, ಪ್ರಸೂತಿ ಇವರನ್ನಲ್ಲಿ ಆಕೂತಿಯನ್ನು ಋಷಿ ಎನ್ನತಕ್ಕಂತಹ ಋಷಿಗಳಿಗೆ ಕೊಟ್ಟರು, ದೇವಹೂತಿಯನ್ನ ಕರ್ದಮ ಋಷಿಗಳಿಗೆ ಕೊಟ್ಟರು, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟರು. ಇವರಿಂದಲೇ ಭೂಮಿಯಲ್ಲಿ ಸಂತಾನ ಎಲ್ಲ ಪ್ರಜಾ ಸೃಷ್ಟಿ ಆಯಿತು ಅಂತ ಮೈತ್ರೇಯರು ವಿದುರರಿಗೆ ಹೇಳಿದಾಗ
ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾರೆ ವಿದುರರು. ಯಾವಾಗ ಸ್ವಯಂಭೂಮನು ಉತ್ಪನ್ನರಾದರು ಬ್ರಹ್ಮದೇವರಿಂದ ಕೈ ಜೋಡಿಸಿ ಕೇಳಿದ್ರು, ಸ್ವಾಮಿ ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ರಿ, ನಮ್ಮಿಂದ ಏನಾಗಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಈಗ ಸೃಷ್ಟಿಕಾಲ ಅಪ್ಪ, ಇದು ಪರಮಾತ್ಮ ಸೃಷ್ಟಿ ಮಾಡು ಅಂತ ಹೇಳಿದ್ದಾನೆ. ನೀನು ಕೂಡ ನಿನ್ನ ಪತ್ನಿಯಾಗಿರ್ತಕ್ಕಂತಹ ಶತರೂಪಾದೇವಿಯಲ್ಲಿ ಸಂತಾನವನ್ನು ಉತ್ಪತ್ತಿ ಮಾಡುವ ಮೈಥುನ ಧರ್ಮದಿಂದ ಅಂತ ಹೇಳಿದಾಗ ಆಗ ಸ್ವಯಂಭೂಮನು ಕೇಳ್ತಾನೆ, ಸ್ವಾಮಿ ನಾವೇನೋ ಪ್ರಜೆ ಸೃಷ್ಟಿ ಮಾಡ್ತೀವಿ, ಅವ್ರು ಇರೋದಕ್ಕೆ ಜಾಗ ಬೇಕಲ್ಲ. ಯದೋಕಃ ಸರ್ವಸತ್ವಾನಾಂ ಮಹೀಮಗ್ನ ಮಹಾಂಬಸಿ. ಈ ಭೂಮಿ ಏನಾಗಿದೆ ಅಂದ್ರೆ ಪ್ರಳಯ ಜಲದಲ್ಲಿ ಹೊಟ್ಟೋಗಿದೆ, ಕೆಳಗಡೆ ಪ್ರಳಯೋದಕದಲ್ಲಿ ಸೇರ್ಕೊಂಡು ರಸಾತಲ ಹೊಟ್ಟೋಗಿದೆ ನಮ್ಮ ಭೂಮಿ. ಈ ಭೂಮಿ ಇದ್ರೆ ಜನಗಳೆಲ್ಲ ವಾಸ ಮಾಡ್ತಾರೆ, ಬದುಕ್ತಾರೆ. ಭೂಮಿನೇ ಇಲ್ಲದೆ ಇದ್ರೆ ಸೃಷ್ಟಿ ಮಾಡಿರ್ತಕ್ಕಂಥ ಜನ ಎಲ್ಲಿ ವಾಸ ಮಾಡಬೇಕು? ಆದ್ದರಿಂದ ಒಂದು ಕೆಲಸ ಮಾಡಿ, ನೀವು ಆ ನೀರಿನಿಂದ ಪ್ರಳಯೋದಕದಿಂದ ಭೂಮಿಯನ್ನ ಎತ್ತಿ ಅದರ ಜಾಗದಲ್ಲಿ ಇಡ್ರಿ, ನಾವು ಆಮೇಲೆ ಸೃಷ್ಟಿ ಮಾಡ್ತೀವಿ ಅಂದಾಗ ಬ್ರಹ್ಮದೇವರು ಆಲೋಚನೆ ಮಾಡಿದ್ರು, ಯಾಕೆ ಇದು ಹೊಟ್ಟೋಯ್ತು ಅಂತ. ಗೊತ್ತು ಭಗವಂತ ಅವತಾರ ಮಾಡ್ತಾನೆ ಅಂತ. ಹಾಗೆ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಬ್ರಹ್ಮದೇವರ ಮೂಗಿನಿಂದ ವರಾಹ ತೋಕಃ ನಿರಗಾತ್ ಅಂಗುಷ್ಟ ಪರಿಮಾಣತಃ, ಒಂದು ಹೆಬ್ಬೆರಳ ಗಾತ್ರದ ಒಂದು ಹಂದಿ ಮರಿ ಬ್ರಹ್ಮದೇವರ ಮೂಗಿನಿಂದ ಉದುರ್ತದೆ. ನೋಡ್ತಿದ್ದಂಗೆ ಒಂದು ಆನೆಯಷ್ಟು ಬೆಳೆದು ಬಿಡ್ತು ಅದು. ಎಲ್ಲರಿಗೂ ಆಶ್ಚರ್ಯ. ಮರೀಚಿ, ಪುಲಹ, ಕ್ರತು, ಸನಕ, ಸನಂದರೆಲ್ಲ ಇದ್ದಾರೆ. ಏನಿದು ಅತ್ಯದ್ಭುತವಾದದ್ದು ಈ ಹಂದಿ, ನೋಡಕ್ಕೆ ಸಣ್ಣಗಿತ್ತು, ಹೆಬ್ಬೆರಳಗಾತ್ರ, ನೋಡಿ ದೊಡ್ಡದಾಯ್ತು, ಬಹುಶಃ ಇವರು ಭಗವಂತನೇ ಇರಬೇಕು ಅಂತ ಹೇಳಿ ಸ್ವಾಮಿಯನ್ನ ಸ್ತೋತ್ರ ಮಾಡ್ತಾರೆ ಚೆನ್ನಾಗಿ. ಭಗವಾನ್ ಯಜ್ಞ ಪುರುಷ ಜಗಜ್ಜೇಂದ್ರಿಯ ಸನ್ನಿವಹ. ಅವರೆಲ್ಲ ಸ್ತೋತ್ರ ಮಾಡಿದಾಗ ಭಗವಂತ ಅದನ್ನೆಲ್ಲ ಸ್ತೋತ್ರವನ್ನು ಮಾಡಿ ಅದನ್ನೆಲ್ಲ ಸ್ಮರಣೆ ಮಾಡಿ ಚೆನ್ನಾಗಿ ಒಂದ್ಸಲ ಮೈಯನ್ನು ಕೊಡವಿ ತನ್ನ ಕೋರೆ ಹಲ್ಲಿ ದಾಡೆಯಿಂದ ಆ ಸಮುದ್ರದ ಪ್ರಳಯ ಕಾಲದ ಜಲವನ್ನು ಸೀಳಿಕೊಂಡು ಕೆಳಬೋದ ಭಗವಂತ. ರಸಾತಲಕ್ಕೆ ಹೋಗಿ ಅಲ್ಲಿ ಅಂಟಿಕೊಂಡಿರ್ತಕ್ಕಂಥ ಆ ಭೂಮಿಯನ್ನ ತನ್ನ ಕೋರೆ ದಾಡೆ ಮೇಲೆ ಇಟ್ಕೊಂಡು ವಾಪಸ್ಸು ಬರುವಾಗ ಒಬ್ಬ ದೈತ್ಯನನ್ನ ನೋಡಿದ. ನಿಮಗೆ ಆದಿ ಹಿರಣ್ಯಾಕ್ಷ ಅಂತ ಕರೀತಾರೆ. ಬ್ರಹ್ಮದೇವರ ಮಗ ಇವನು ಅಡ್ಡ ಆಗ್ತ ವರಾದೇವರಿಗೆ. ಆಗ ಆದಿ ಹಿರಣ್ಯಾಕ್ಷನನ್ನ ಪರಮಾತ್ಮ ತನ್ನ ಕೋರೆ ದಾಡುಗಳಿಂದ ತದ್ರಕ್ತ ಪಂಕಾಂಕಿತ ತುಂಡ ಗಂಡ ಯಥಾ ಗಜೇಂದ್ರೋ ಜಗತೀಂ ವಿಭಿಂದನ್, ತನ್ನ ಕೋರೆ ದಾಡಿಯಿಂದ ಚುಚ್ಚಿ ಸಂಹಾರ ಮಾಡಿ ಭೂಮಿಯನ್ನ ತಂದು ನಿಲ್ಲಿಸ್ತಾ ಇದ್ದಾನೆ ಅದರ ಜಾಗದಲ್ಲಿ. ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ರು. ಈಗ ಇವನಿಗೆ ಯಜ್ಞವರಾಹ ಅಂತ ಕರೀತಾರೆ. ಇದೇ ವರಾಹ ದೇವರಿಗೆ ಮೊದಲು ಬಾರಿ ಅವತಾರ ಮಾಡಿದ ವರಾಹ ದೇವರಿಗೆ ಯಜ್ಞವರಾಹ ಅಂತ ಕರೀತಾರೆ, ಶ್ವೇತವರಾಹ ಅಂತ ಕರೀತಾರೆ. ಇವನ ಅವಯವದಿಂದಲೇ ಯಜ್ಞದಲ್ಲಿ ಉಪಯೋಗಿಸ್ತಕ್ಕಂತಹ ದರ್ಭೆ, ಆಮೇಲೆ ಕ್ಷೃಕ, ಸ್ರುವ, ಆಜ್ಯ, ಛಂದಸ್ಸು, ಆಮೇಲೆ ಇಡಾ ಪಾತ್ರೆ, ಚಮಸ ಪಾತ್ರೆ ಇವೆಲ್ಲ ಬಂದಿರತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಯಜ್ಞನಾಮಕ ಪರಮಾತ್ಮ ಅಂತ ಕರೀತಾರೆ. ಮತ್ತೊಮ್ಮೆ ಭಗವಂತ ವರಾಹ ರೂಪದಿಂದ ಬರಬೇಕಾಯಿತು ಅಂತ ಮೈತ್ರೇಯರು ಹೇಳುತ್ತಾರೆ ವಿದುರನಿಗೆ. ಈ ಸಲ ಭಗವಂತ ಯಾಕೆ ಅವತಾರ ಮಾಡ್ದ ಅಂದ್ರೆ ಈ ಹಿರಣ್ಯಾಕ್ಷ ಮತ್ತೊಮ್ಮೆ ಹುಟ್ಟುದ. ಬ್ರಹ್ಮದೇವರ ಮಗನಾಗಿರ್ತಕ್ಕಂಥ ಆದಿ ಹಿರಣ್ಯಾಕ್ಷ ಇವನು ಕಶ್ಯಪ ಮತ್ತು ದಿತಿ ದೇವಿಯಲ್ಲಿ ಮತ್ತೊಮ್ಮೆ ಹುಟ್ಟುದ್ರು. ಇವನ ಜೊತೆಯಲ್ಲಿ ಹಿರಣ್ಯಕಶ್ಯಪ ಹುಟ್ಟುದ. ಅದೇನಾಯ್ತು ಅಂದ್ರೆ ಒಂದ್ಸಲ ಅಕಾಲದಲ್ಲಿ ಗರ್ಭಧಾರಣೆ ಮಾಡಿಸ್ಕೊಂಡ್ಬಿಟ್ಲು ಈ ಕಶ್ಯಪ ಋಷಿಗಳ ಹತ್ರ ದಿತಿ ದೇವಿ. ಅವ್ರು ಹೇಳಿದ್ರು, ನಿನ್ನ ಜಠರದಲ್ಲಿ ಅಧಮಾಧಮ ಇಬ್ಬರು ಹುಟ್ಟುತ್ತಾರೆ, ಮಹಾದುಷ್ಟ ಕೆಲಸ ಮಾಡ್ತಾರೆ, ಬ್ರಾಹ್ಮಣರ ಶಾಪ ಬರುತ್ತೆ ಅವರಿಗೆ, ಭಗವಂತನಿಂದ ಕೊಲ್ಲಲ್ಪಡ್ತಾರೆ ಅಂತ ಇಷ್ಟು ಹೇಳಿದ್ರು. ಅವನೇ ಹಿರಣ್ಯ ಕಶಿಪು ದೊಡ್ಡವನು, ಹಿರಣ್ಯಾಕ್ಷ ಚಿಕ್ಕವನು. ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡೋದಕ್ಕೆ ಭಗವಂತ ಇನ್ನೊಮ್ಮೆ ವರಾಹ ರೂಪವನ್ನು ಸ್ವೀಕಾರ ಮಾಡಿದ. ಈ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರ ಒಳಗೆ ದ್ವಾರಪಾಲಕರಾಗಿರ್ತಕ್ಕಂಥ ಜಯವಿಜಯರು ಸೇರ್ಕೊಂಡಿದ್ರು. ಜಯವಿಜಯರೇ ಬಂದಿದ್ರು, ಅವರಲ್ಲಿ ಇವರು ಇದ್ರು. ಹೀಗೆ ಜೀವದ್ವಯಾವೇಶ. ಒಂದು ಸಲ ಸನಕಾದಿಗಳು ವೈಕುಂಠಕ್ಕೆ ಹೋದಾಗ ದ್ವಾರಪಾಲಕರು ತಡೆದುಬಿಟ್ರು ಅವ್ರನ್ನ, ಶಿಶೂನ್ಮತ್ವ, ಸಣ್ಣ ಹುಡುಗರು ಅಂತ ತಿಳ್ಕೊಂಡು. ಅವರಿಗೆ ಕೋಪ ಬಂದು, ಇಲ್ಲಿ ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡ್ತಾ ಇದ್ದೀರಾ, ಇದು ತಮಸ್ಸು, ಕೆಟ್ಟವರು ಮಾಡೋ ಕೆಲಸ, ತಾಮಸರು ಮಾಡೋ ಕೆಲಸ, ನೀವು ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಾಗ ಬೇಡ ಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ 3 ಜನ್ಮದಲ್ಲಿ ನೀವು ಅಸುರರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟರು. ಪರಮಾತ್ಮನ ಆ ಶಾಪವನ್ನು ಅನುಮೋದಿಸಿ ಆವಾಗ ಅವ್ರು ಕೇಳ್ಕೊತಾರೆ ದ್ವಾರಪಾಲಕರು, ಸ್ವಾಮಿ ನೀವೇ ನನ್ನನ್ನ ಸಂಹಾರ ಮಾಡಿಕೊಂಡು 3 ರೂಪದಲ್ಲಿ ಅಥವಾ 3 ಜನ್ಮದಲ್ಲಿ ಇದ್ದಾಗ ಹಾಗೆ ಆಗಲಿ ಅಂತ ಭಗವಂತ ಹೇಳಿದ್ದ.
ಅದರಂತೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ಹುಟ್ಟಿದ್ರು. ನೋಡ್ತಿದ್ದಕ್ಕೆ ದೊಡ್ಡದಾಗಿ ಬೆಳೆದ್ಬಿಟ್ರು ಇಬ್ರು ಕೂಡ. ಅದರಲ್ಲಿ ಹಿರಣ್ಯಾಕ್ಷ ಮತ್ತೆ ಈ ಭೂಮಿಯನ್ನು ತಗೊಂಡೋಗಿ ಭೂಮಿಯಲ್ಲಿ ಮುಳುಗಿಸ್ಬಿಟ್ಟಿದ್ದ. ಅದನ್ನ ಎತ್ತಿ ತರುವುದಕ್ಕೆ ಭಗವಂತ ಇನ್ನೊಂದು ಬಾರಿ ವರಾಹ ಅವತಾರವನ್ನು ಮಾಡಿ ಈ ಸಲ ಆ ದಿತಿ ಪುತ್ರನಾಗಿರ್ತಕ್ಕಂಥ ಹಿರಣ್ಯಾಕ್ಷನ ಕಪಾಳದಲ್ಲಿ ಕೆಳಗಡೆ ತನ್ನ ಕೈಯಿಂದ ಹೊಡೆದು ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ 2 ಬಾರಿ ವರಾಹ ಅವತಾರ ಆಗಿದೆ. ಮೊದಲನೇದಕ್ಕೆ ಶ್ವೇತವರಾಹ ಅಂತ ಕರೀತಾರೆ, ಯಜ್ಞವರಾಹ ಅಂತ ಕರೀತಾರೆ. 2ನೇ ಬಾರಿನೇ ನೀಲವರಾಹ ಅಂತ ಕರೀತಾರೆ. ಮೊದಲನೆಯವನನ್ನ ಬ್ರಹ್ಮದೇವರ ಮಗ ಆದಿ ಹಿರಣ್ಯಾಕ್ಷನನ್ನ ಭಗವಂತ ಸಂಹಾರ ಮಾಡಿದ. 2ನೇ ಬಾರಿ ದಿತಿಪುತ್ರನಾಗಿರ್ತಕ್ಕಂತಹ ಈ ವಿಜಯನಿಂದ ಕೂಡಿರ್ತಕ್ಕಂತಹ ಈ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಮೊದಲನೆಯವನನ್ನ ಕೋರೆಗಾಡಿಯಿಂದ ಚುಚ್ಚಿ ಸಂಹಾರ ಮಾಡಿದ. 2ನೇಯವನನ್ನ ಕಿವಿಯ ಕೆಳಗಡೆ ಕಪಾಳಕ್ಕೆ ಹೊಡೆದು ಸಂಹಾರ ಮಾಡಿದ ಅಂತ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಬರೆದಿದ್ದಾರೆ. ಹೀಗೆ ತಿಳ್ಕೋಬೇಕು ಭಾಗವತದ ಕಥೆಯನ್ನ ಅಂತ ಹೇಳಿ ವರಾಹದೇವರ ಕಥೆಯನ್ನ ನಿರೂಪಣೆ ಮಾಡಿದ ಮೇಲೆ ಈ ಸ್ವಯಂಭೂಮನು ತನ್ನ ಮಗಳಾಗಿರ್ತಕ್ಕಂಥ 2ನೇ ಮಗಳು ದೇವಹೂತಿ ದೇವಿಯನ್ನ ಕರ್ದಮ ಅಂತ ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವನು ಛಾಯಯ ಕರ್ದಮೋ ಜನ್ ಆ ಕರ್ದಮ ಋಷಿಗಳಿಗೆ ಕೊಟ್ಟು ತಪಸ್ಸು ಮದುವೆ ಮಾಡಿಕೊಡ್ತಾ ಇದ್ದಾನೆ. ಕರ್ದಮ ಋಷಿಗಳು ಸರಸ್ವತಿ ನದಿ ತೀರದಲ್ಲಿ ತಪಸ್ಸು ಮಾಡಿದ್ರು. ಭಗವಂತ ಹೇಳ್ದ, ನೋಡು ಇನ್ನೊಂದು 3 ದಿವಸಕ್ಕೆ ನಿಮ್ಮ ಆಶ್ರಮಕ್ಕೆ ಈ ಸ್ವಯಂಭೂಮನು ಬರ್ತಾನೆ. ತನ್ನ ಮಗಳನ್ನ ಕರ್ಕೊಂಡು ಲಗ್ನ ಮಾಡಿಕೊ ನೀನು ಅವಳನ್ನ ದೇವಹೂತಿ ದೇವಿಯನ್ನ. ನಿಂಗೆ ಅವಳಲ್ಲಿ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರನ್ನ ಈ ಬ್ರಹ್ಮದೇವರ ಮಕ್ಕಳಿದಾರಲ್ಲ ಅತ್ರಿ ಪುಲಹ ಇವರಿಗೆಲ್ಲ ಕೊಟ್ಬಿಡು. ನಾರದರನ್ನ ಬಿಟ್ಟು ಇನ್ನು 9 ಜನ ಇವರು ಕೊಟ್ಟುಬಿಡು. ಆಮೇಲೆ ನಾನು ಅವತಾರ ಮಾಡ್ತೀನಿ, ಇಡೀ ಜಗತ್ತಿಗೆ ತತ್ವೋಪದೇಶ ಮಾಡ್ತೀನಿ. ಆಮೇಲೆ ನಾನು ಅವತಾರ ಮಾಡಿದ ಮೇಲೆ ನೀನು ಸನ್ಯಾಸಿಯಾಗಿ ಹೊರಟುಬಿಡು ಅಂತ ಹೇಳಿದ್ದ ಪರಮಾತ್ಮ. ಅದರಂತೆ ಸರಸ್ವತಿ ನದಿ ತೀರದ ತಮ್ಮ ಆಶ್ರಮದಲ್ಲಿ ಕಾದಿದ್ದು ಇವ ಬಂದ ಸ್ವಯಂಭೂಮನು ಮಗಳನ್ನ ಕರ್ಕೊಂಡು ನಿಮಗೆ ಲಗ್ನ ಮಾಡಿಕೊಡ್ತೀನಿ ಇಂದ ಆಯಿತು ಅಂದ್ರು. ಅಲ್ಲೇ ಲಗ್ನ ಮಾಡ್ಕೊಂಡ್ಬಿಟ್ಟ. ಆಶ್ರಮದಲ್ಲಿ ಹೊರಟು ಬಿಟ್ಟ. ಅವಳು ದೊಡ್ಡ ಸ್ವಯಂಭೂಮನು ಮನು ದೊಡ್ಡ ರಾಜ ಚಕ್ರವರ್ತಿ ಅವನ ಮಗಳು. ಲಗ್ನ ಮಾಡ್ಕೊಂಡ್ಮೇಲೆ ಇವರು ತಪಸ್ ಮಾಡ್ತಾ ಕೂತ್ಕೊಂಡ್ಬಿಟ್ರು ಈ ಕರ್ದಮರು. 1 ದಿವಸ ಬೇಜಾರು ಮಾಡ್ಕೊಳ್ಳಿಲ್ಲ ಅವರು. ವಿಶ್ರಂಬೇಣ ಆತ್ಮಶೌಚೇನ ಗೌರವೇಣ ದಮೇನ ಚ ಶುಶ್ರೂಷಯ ಸೌಹೃದೇನ ವಾಚಾ ಮುರಯ ಪ್ರಭು. ಮಿತವಾದ ಮಾತುಗಳಿಂದ, ಮೆಲ್ಲ ಮಾತುಗಳಿಂದ, ಗೌರವದಿಂದ, ಇಂದ್ರಿಯ ನಿಗ್ರಹದಿಂದ, ಆತ್ಮ ನಿಗ್ರಹದಿಂದ ಚೆನ್ನಾಗಿ ಸೇವೆ ಮಾಡಿದ್ದು ಕರ್ದಮ ಋಷಿಗಳು. ಎಷ್ಟೋ ದಿವಸ ಕಳೆದೋಯ್ತು. ಮದುವೆ ಮಾಡ್ಕೊಂಡ್ಬಂದೇಳೆ ಅವ್ರು ತಪಸ್ಸು ಕೂತ್ಕೊಂಡ್ಬಿಟ್ರು. ಇವಳು 1 ದಿನ ಬೇಜಾರು ಮಾಡ್ಕೊಳ್ಳಿಲ್ಲ. ನಿಧಾನಕ್ಕೆ ಸೇವೆ ಮಾಡಿದ್ರು. ಎಷ್ಟೋ ದಿವಸ ಆದ್ಮೇಲೆ ಕಂಡುಬಿಟ್ಟು ನೋಡಿದ್ರು ಅವರು. ಪಾಪ ಇವಳಿಗೆ ಆಹಾರ ಸರಿಯಾಗಿಲ್ಲ, ಆರೈಕೆ ಇಲ್ಲ, ವಸ್ತ್ರಗಳೆಲ್ಲ ಮಲಿನ ಆಗೋಗಿದೆ, ಕೂದಲೆಗಳೆಲ್ಲ ಜಟೆ ಕಟ್ಟಿಬಿಟ್ಟಿದೆ. ಆವಾಗ ಗೊತ್ತಾಯ್ತು ಅವಳಿಗೆ, ಓಹೋ ಇವಳನ್ನ ನಾನು ಲಗ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತುಂಬಾ ಕರುಣೆ ಬಂದ್ಬಿಡ್ತು ಅವಳ ಮೇಲೆ. ತುಷ್ಟೋಹಮದ್ಯ ತವ ಮಾನಿನಿ ಮಾನದಾಯ ಶುಶ್ರೂಷಯ ಪರಮಯ ಪರಯಾ ಚ ಭಕ್ತ್ಯ ಯೋ ದೇಹಿ ನಾಮ ಸತೀವ ಸುಹೃತ್ ಸ್ವದೇಹ ನಾಪೇಕ್ಷಿತ ಸಮುಚಿತಂ ಶಪಿತಂ ಯದತ್ತೆ. ನಿನ್ನ ಸೇವೆಯಿಂದ ನಾನು ಬಹಳ ತೃಪ್ತಿಯಾಗಿದ್ದೀನಿ, ಏನು ಬರಬೇಕು ಕೇಳು ಅಂತ ಕೇಳಿದ್ರು. ಆಗ ದೇವಹೂತಿ ದೇವಿ ಹೇಳಿದ್ದು, ಸ್ವಾಮಿ ನನಗೆ ಸತ್ಸಂತಾನವನ್ನು ಕರುಣಿಸ್ರಿ, ಸಂತಾನವನ್ನು ಕರುಣಿಸ್ರಿ, ಅಂಗಸಂಗವನ್ನು ಕೊಡ್ರಿ, ಅಪೇಕ್ಷೆ ಪಟ್ಟಿದ್ದೀನಿ ಎಂದಾಗ ಅವಳ ದೇಹ ಎಲ್ಲ ತುಂಬ ಜರ್ಜರಿತ ಆಗ್ತಿತ್ತು. ಆಗ ಒಂದು ಸರೋವರದಲ್ಲಿ ನಿರ್ಮಾಣ ಮಾಡಿ ಆ ಸರೋವರದಲ್ಲಿ 1,000 ಜನ ಹೆಣ್ಣು ಮಕ್ಕಳು ಬಂದು ಅವಳನ್ನು ಸರೋವರದಲ್ಲಿ ಮುಳುಗಿಸಿ ಅವಳ ಜಟೆಯೆಲ್ಲ ಕಟ್ಟಿರ್ತಕ್ಕಂಥ ಕೂದಲೆಲ್ಲ ಸರಿ ಮಾಡಿ ಅಲಂಕಾರ ಮಾಡಿ ಪೀತಾಂಬರ ಉಡಿಸಿ ಆಭರಣಗಳನ್ನು ತೊಡಿಸಿ ಅವಳನ್ನು ಸುಂದರಿಯಾಗಿ ಮಾಡಿ ಕರ್ಕೊಂಡ್ಬಂದರು. ಇವರು ಕೂಡ ತಮ್ಮ ಯೋಗ ಸಾಮರ್ಥ್ಯದಿಂದ ಒಳ್ಳೆ ತರುಣ ರೂಪವನ್ನು ತಗೊಂಡ್ರು ಕರ್ದಮ ಋಷಿಗಳು. ತಮ್ಮ ಹೆಂಡತಿಯ ಕೈಯನ್ನು ಹಿಡ್ಕೊಂಡು ಕಾಮದ ವಿಮಾನವನ್ನು ಏರಿ ವಿಶ್ರಂಭಕ, ಸುರವನ, ನಂದನ, ಪುಷ್ಪಭದ್ರ ಅಂತ ಬೇರೆ ಬೇರೆ ಖಂಡದಲ್ಲಿ ಇರತಕ್ಕಂಥ ಉದ್ಯಾನವನಗಳು, ಮಾನಸ, ಚೈತ್ರರಥ ಅಲ್ಲೆಲ್ಲ ಸಂಚಾರ ಮಾಡಿದ್ರು. ಆಮೇಲೆ 9 ರೂಪ ತಗೊಂಡ್ರು. ಅವಳಿಗೂ 9 ರೂಪ ಕೊಡಿಸಿದ್ರು. ಆಮೇಲೆ ಭರತ ಖಂಡಕ್ಕೆ ಬಂದು 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಲ್ಲಿ. ಆವಾಗ ಅವ್ರು ಹೇಳಿದ್ರು, ನೋಡು ನಾನು ತಪಸ್ಸಿಗೆ ಹೊರಟು ಬಿಡ್ತೀನಿ ಎಂದಾಗ, ಬೇಡ ಈ 9 ಜನಕ್ಕೆ ಲಗ್ನ ಮಾಡಿಬಿಟ್ರಿ, ನನಗೊಂದು ಗಂಡು ಮಗುವನ್ನ ಕೊಟ್ಟು ನೀವು
ತಪಸ್ಸಿಗೆ ಹೋಗಿ ಇದ್ದಾಗ ಅವ್ರು ಹೇಳ್ತಾರೆ, ಮಾಕಿದೋ ರಾಜಪುತ್ರಿ ತಮ್ಮ ಆತ್ಮಾನಂ ಪ್ರತ್ಯನಿಂದತೆ ಭಗವಂಸ್ತೆ ಅಕ್ಷರ ಗರ್ಭಂ ಅದೂರಾತ್ ಸಂಪ್ರಶಸ್ಯತೆ. ಯೋಚನೆ ಮಾಡಬೇಡ, ಶೀಘ್ರದಲ್ಲಿ ಭಗವಂತ ನಿನ್ನ ಉದರದಲ್ಲಿ ಅವತಾರ ಮಾಡ್ತಾನೆ. ಒಳ್ಳೆ ವ್ರತಗಳನ್ನು ಮಾಡು, ಚೆನ್ನಾಗಿ ಮಂಗಳಕರವಾದ ಮಾತುಗಳನ್ನು ಆಡು, ಇಂದ್ರಿಯ ನಿಗ್ರಹ ಇರಲಿ, ತಪಸ್ಸು ಮಾಡು, ಬೇಕಾದಷ್ಟು ದಾನ ಧರ್ಮ ಮಾಡು, ಶ್ರದ್ಧೆಯಿಂದ ಭಗವಂತನನ್ನು ಆರಾಧನೆ ಮಾಡು ಅಂತ ಹೇಳಿದ್ರು. ಭಗವಂತ ಈ ದೇವಹೂತಿ ಮತ್ತು ಈ ಕರ್ತಮ ಋಷಿಗಳನ್ನು ನಿಮಿತ್ತ ಮಾಡಿಕೊಂಡು ಕಪಿಲ ಅನ್ನತಕ್ಕಂತಹ ರೂಪದಿಂದ ಕಾರ್ದಮಂ ವೀರ್ಯಮಾಪನ್ನೋ ಜಗ್ನೆ ಅಗ್ನಿರಿವ ದಾರುಣಿ, ಎರಡು ಕಟ್ಟಿಗೆಯನ್ನು ಮತನ ಮಾಡಿದಾಗ ಹೇಗೆ ಅಗ್ನಿ ಉತ್ಪನ್ನವಾಗುತ್ತೋ ಅದೇ ರೀತಿ ಭಗವಂತ ಈ ದೇವಹೂತಿ ಮತ್ತು ಸ್ವಯಂಭೂಮನವನ್ನು ನಿಮಿತ್ತ ಮಾಡಿಕೊಂಡು, ಈ ಕರ್ತಮ ಋಷಿಗಳನ್ನು ನಿಮಿತ್ತ ಮಾಡಿಕೊಂಡು ಕಪಿಲ ಅನ್ನತಕ್ಕಂಥ ರೂಪದಿಂದ ಅವತಾರ ಮಾಡ್ತಾ ಇದ್ದಾನೆ. ದೇವತೆಗಳಿಗೆಲ್ಲ ಬಹಳ ಸಂತೋಷ ಆಯಿತು. ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ, ಹಾಡುಗಳನ್ನು ಹೇಳುತ್ತಾ ಇದ್ದಾರೆ. ಒಂದೊಂದು ಅವತಾರ ಮಾಡಿದಾಗಲೂ ಕೂಡ ದೇವತೆಗಳಿಗೆಲ್ಲ ತುಂಬಾ ಸಂತೋಷ. ಆಕಾಶದಿಂದ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಭಗವಂತನ ಆಜ್ಞೆಯನ್ನು ತಗೊಂಡು ಮೈತ್ರೇಯರು ಹೇಳ್ತಾರೆ, ಈ ಸ್ವಯಂಭೂಮನು ಈ ಕರ್ತಮ ಋಷಿಗಳು ಏನ್ ಮಾಡಿದ್ರು, ತಮ್ಮ 9 ಜನ ಮಕ್ಕಳನ್ನ, ಈ 9 ಜನ ಬ್ರಹ್ಮದೇವರ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಕೊಟ್ಟುಬಿಟ್ರು. ಅದರಲ್ಲಿ ವಸಿಷ್ಠ ಋಷಿಗಳಿಗೆ ಅರುಂಧತಿ ದೇವಿಯನ್ನು ಕೊಡ್ತಾ ಇದ್ದಾರೆ, ಅತ್ರಿ ಋಷಿಗಳಿಗೆ ಅನಸೂಯ ದೇವಿಯನ್ನು ಕೊಟ್ಟು ಲಗ್ನ ಮಾಡಿ ತಾವು ಹೊರಟು ಬಿಟ್ಟರು. ಆಮೇಲೆ ಒಂದು ದಿವಸ ಆದ ಮೇಲೆ ಬಂದು ಈ ದೇವಹೂತಿ ದೇವಿ ಪರಮಾತ್ಮನ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊತಾಳೆ. ಗೊತ್ತು ಹೇಗಿದ್ರು ಭಗವಂತ ಅಂತ. ಕಪಿಲ ಅಂತಕ್ಕಂತಹ ರೂಪದಿಂದ ಭಗವಂತ ಅವತಾರ ಮಾಡಿದ್ದಾನೆ. ಕಂ ಅಂದ್ರೆ ಸುಖ, ಪಿ ಅಂದ್ರೆ ಪಿಬತಿ, ಯಾವಾಗಲೂ ಆನಂದವನ್ನು ಪಡ್ತಾ ಇರೋದ್ರಿಂದ, ಯಾವಾಗಲೂ ಆನಂದವನ್ನು ಭೋಗ ಮಾಡೋದ್ರಿಂದ ಭಗವಂತನಿಗೆ ಕಪಿ ಅಂತ ಕರೀತಾರೆ. ಲಾ ಅಂದ್ರೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಭಕ್ತರನ್ನ ಸ್ವೀಕಾರ ಮಾಡ್ತಾನೆ, ಅಥವಾ ನಾವು ಕೊಟ್ಟಿರತಕ್ಕಂಥ ಆಹುತಿಯನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಲಾತಿ ಗೃಹಾತಿ ಸ್ವೀಕರೋತಿ ಇತಿ ದಹ, ಅಂದ್ರೆ ಭಕ್ತರನ್ನಾಗಿ ನಮ್ಮನ್ನೆಲ್ಲ ಸ್ವೀಕಾರ ಮಾಡ್ತಾನೆ, ಅದರಿಂದ ಅವನಿಗೆ ಲಾ ಅಂತ ಕರೀತಾರೆ. ಆನಂದವನ್ನ ಪಾನ ಮಾಡೋದರಿಂದ ಕಪಿ ಅಂತ ಕರೀತಾರೆ. ಅವನ ಕಪಿ ಪ್ಲಸ್ ಲಾ ಆದ್ದರಿಂದ ಅವನಿಗೆ ಕಪಿಲ ಅಂತ ಹೆಸರು. ಅಥವಾ ಕ ಅಂದ್ರೆ ಸೃಷ್ಟಿ ಮಾಡ್ತಾನೆ, ಪಿ ಅಂದ್ರೆ ಪಾಲನೆ ಮಾಡ್ತಾನೆ, ಲಾ ಅಂದ್ರೆ ಲಯ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯವನ್ನು ಮಾಡೋದರಿಂದ ಅವನಿಗೆ ಕಪಿಲ ಕಪಿಲ ಅಂತ ಕರೀತಾರೆ. ಪರಮ ಮಂಗಳಕರವಾಗಿರ್ತಕ್ಕಂತಹ ಸುಳಾದಿಯನ್ನು ವಿಜಯದಾಸರು ಬರ್ಕೊಟ್ಟಿದ್ದಾರೆ. ಕಪಿಲ ಸುಳಾದಿ ಪ್ರತಿದಿನ ಯಾರು ಪಾರಾಯಣ ಮಾಡ್ತಾರೆ, ಕಪಿಲ 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 ಎಂದು ಸಪುತ ಬಾರಿ ನುಡಿಯಲು 7 ಬಾರಿ ಭಕ್ತಿಯಿಂದ ಕಪಿಲ ದೇವರ ಸ್ಮರಣೆ ಮಾಡಿದ್ರೆ ಅವರಿಗೆ ಸಮಸ್ತ ಮಂಗಳ ಉಂಟಾಗತ್ತೆ, ಹೃದ್ರೋಗಾದಿಗಳು, ಹೃದಯದ ತೊಂದರೆಗಳೆಲ್ಲ ಪರಿಹಾರ ಆಗತ್ತೆ ಅಂತ ಸುಳಾದಿಯಲ್ಲಿ ವಿಜಯದಾಸರು ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಕಪಿಲನಾಮಕ ಪರಮಾತ್ಮ ಒಂದು ದಿವಸ ಕೂತಿದ್ದಾಗ ಇವಳು ಬಂದ್ಲು, ತಾಯಿಯಾದ ದೇವಹೂತಿ ದೇವಿ. ಅವಳು ಕೇಳ್ತಾಳೆ, ನಿರ್ವಿಣ್ಣಾತಿ ತರಂಗೋಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸೌವ್ಯಮ್ಯಮಾನೇನ ಪ್ರಪನ್ನಾಂತಮ ಪ್ರಭೋ. ಸ್ವಾಮಿ, ಈ ಇಂದ್ರಿಯಗಳನ್ನು ತೃಪ್ತಿ ಪಡಿಸಿ 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 ಸಾಕಾಗೋಯ್ತು. ಭಗವಂತನ ತತ್ವವನ್ನು ತಿಳಿಯಕ್ಕೆ ಬಂದಿರತಕ್ಕಂಥದ್ದು ಜನ್ಮ, ಇದು ತಿಳ್ಕೊಳ್ಳೇ ಇಲ್ಲ. ನಾನು ಎಷ್ಟೋ ವರ್ಷ ಪತಿ ಸೇವೆಯಲ್ಲಿ ಕಳೆದೋಯ್ತು, ಒಂದು 100 ವರ್ಷ ಭೋಗದಲ್ಲಿ ಕಳೆದೋಯ್ತು, ಭಗವತ್ ತತ್ವವನ್ನೇ ತಿಳ್ಕೊಳ್ಳಿಲ್ಲ ಸ್ವಾಮಿ. ಆದ್ದರಿಂದ ನನಗೆ ತತ್ವವನ್ನು ಉಪದೇಶ ಮಾಡುವಂದಾಗ ಆಗ ಭಗವಂತ ಹೇಳ್ತಾನೆ, ಆಯ್ತಮ್ಮ ನಿಮಗೆ ಹೇಳ್ತೀನಿ ಅಂತ ಹೇಳಿ, ಯೋಗ ಆಧ್ಯಾತ್ಮಿಕ ಪುಂಸಾನ್ ಮತೋ ನಿಶ್ರೇಯಸಾಯಮೆ, ಇದಕ್ಕೆ ಕಪಿಲೋಪಾಖ್ಯಾನ, ಕಪಿಲೋಪದೇಶ ಅಂತ ಕರೀತಾರೆ. ನೋಡಮ್ಮ, ಪರಮಾತ್ಮನ ಸರಿಯಾದ ಜ್ಞಾನ ಮೋಕ್ಷಕ್ಕೆ ಕಾರಣ. ಅವನನ್ನ ಸರಿಯಾಗಿ ತಿಳ್ಕೋಬೇಕು. ನಾನು ಇದನ್ನು ನಿಮಗೆ ಹೇಳ್ತೀನಿ. ಹಿಂದೆ ನಾನು ಋಷಿಗಳ ಉತ್ಕೃಷ್ಟವಾಗಿರ್ತಕ್ಕಂಥ ಸಭೆಯಲ್ಲಿ ಹೇಳಿದ್ದೆ, ನಾನು ನಿನಗೂ ಹೇಳ್ತೀನಿ. ಚೇತಃ ಕಲ್ವಸ್ವ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ಈ ಮನಸ್ಸಿದೆಯಲ್ಲ, ಇದು ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕಾರಣ. ನಮ್ಮ ಮನಸ್ಸನ್ನ ಪರಮಾತ್ಮನ ಕಡೆ ಇಟ್ಟರೆ ಸಂಸಾರದಿಂದ ಬಿಡುಗಡೆ ಆಗತ್ತೆ. ಇದೇ ಮನಸ್ಸನ್ನ ಪದಾರ್ಥದ ಕಡೆ ಹೆಚ್ಚೆಚ್ಚು ಇಟ್ಟರೆ ಬಂಧನಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ಈ ಮನಸ್ಸನ್ನ ಪದಾರ್ಥದಿಂದ ಎಳೆದು ಭಗವಂತನ ಕಡೆ ಇಡಬೇಕು. ದೇವಹೂತಿ ದೇವಿ ಕೇಳಿದ್ಲು, ಸ್ವಾಮಿ ಮನಸ್ಸು ತುಂಬಾ ಕಷ್ಟ, ಇದು ಚಂಚಲ, ಇದು ನಮ್ಮ ಕೈಗೆ ಸಿಗೋದೇ ಇಲ್ಲ, ಇದನ್ನ ಹೆಂಗೆ ಭಗವಂತನ ಕಡೆ ಇಡೋದು ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಸಾಧುಗಳ ಸಹವಾಸ ಮಾಡಬೇಕು. ಸಜ್ಜನರ ಸಹವಾಸವನ್ನ ಮಾಡಿದರೆ, ಸಜ್ಜನರು ಅವ್ರು ಹೇಳ್ಕೊಡ್ತಾರೆ, ಜ್ಞಾನಿಗಳು. ಸಜ್ಜನರು ಅಂದ್ರೆ ಯಾರು ಅಂತ ಕೇಳಿದ್ರು. ಭಗವಂತ ಹೇಳ್ದ, ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ.
ನೋಡಮ್ಮ, ಇವರು ತಿತಿಕ್ಷವ ದ್ವಂದ್ವ ಶ್ರೇಷ್ಠಗಳಾಗಿರ್ತಾರೆ, ಕರುಣಾಶಾಲಿಗಳಾಗಿರ್ತಾರೆ, ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾರೆ. ಅಜಾತ ಶತ್ರುಗಳು, ಯಾರೂ ಇವರನ್ನು ಶತ್ರುಗಳು ಅಂತ ಎಣಿಸೋದಿಲ್ಲ, ಶಾಂತರಾಗಿರ್ತಾರೆ, ಸಾಧುಗಳಾಗಿರ್ತಾರೆ. ಅಮ್ಮ, ಇವರೆಲ್ಲ ಸಾಧುಗಳು ಅನನ್ಯ ಭಾವದಿಂದ, ಅಂದ್ರೆ ನನ್ನನ್ನು ಬಿಟ್ಟು ಬೇರೆಯವರನ್ನ ಸರ್ವೋತ್ತಮ ಅಂತ ಚಿಂತನೆ ಮಾಡದೆ ನನ್ನನ್ನು ಚಿಂತನೆ ಮಾಡ್ತಾರೆ, ದೃಢ ಭಕ್ತಿಯನ್ನ ಮಾಡ್ತಾರೆ, ನನಗೋಸ್ಕರ ಎಲ್ಲ ಕಾಮ್ಯ ಕರ್ಮಗಳನ್ನ ಬಿಟ್ಟಿರ್ತಾರೆ, ಬಂಧು ಬಾಂಧವರನ್ನ ಬಿಟ್ಟಿರ್ತಾರೆ, ನನ್ನ ಕಥೆಯನ್ನ ಕೇಳ್ತಾರೆ, ಸಂತೋಷ ಪಡ್ತಾರೆ, ತಾವು ಹಾಡ್ತಾರೆ, ಬೇರೆಯವ್ರಿಗೂ ಹೇಳುತ್ತಾರೆ, ಅನೇಕ ವ್ರತಗಳನ್ನ ಮಾಡುತ್ತಾರೆ. ಇವರೆಲ್ಲ ಸಾಧುಗಳು. ಇವರ ಸಂಘವನ್ನ ನೀನು ಮಾಡಿದರೆ ಅವ್ರೇನ್ ಮಾಡ್ತಾರೆ? ನನ್ನ ಕಥೆಯನ್ನ ಹೇಳ್ತಾರೆ ನಿಮಗೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಇವರು ಸಜ್ಜನರ ಹತ್ರ ಹೋದ್ರೆ ನನ್ನ ಕಥೆಯನ್ನ ಹೇಳ್ತಾರೆ, ನನ್ನ ಮಹಿಮೆಯನ್ನ ಹೇಳ್ತಾರೆ. ಆ ಕಥೆ ಕೇಳ್ತಾ 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 ನಿಮಗೆ ನನ್ನಲ್ಲಿ ಮನಸ್ಸು ಬಂದ್ಬಿಡುತ್ತೆ. ನನ್ನಲ್ಲಿ ಮನಸ್ಸು ಬಂದು 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 ಅದು ದೃಢ ಆಗಿ 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 ಅದಕ್ಕೆ ದೃಢ ಭಕ್ತಿ ಆಗಿಬಿಡುತ್ತೆ. ಅದರ ಜೊತೆ ವೈರಾಗ್ಯನೂ ಸೇರ್ಕೊಂಡ್ಬಿಡುತ್ತೆ. ವೈರಾಗ್ಯ ಸೇರಿ ಭಕ್ತಿ ಇನ್ನೂ ದೃಢ ಆಗುತ್ತೆ. ಭಕ್ತಿ ದೃಢ ಆದಂಗೆ ಇನ್ನೂ ವೈರಾಗ್ಯ ಬರುತ್ತೆ. ಈ ದೃಢ ಭಕ್ತಿಗೆ ನಾನು ಸಿಗ್ತೀನಿ ನಿಮಗೆ, ಆಗ ನೀವು ನನ್ನ ಹತ್ರ ಬರ್ಬೋದು ಅಂತ ಭಗವಂತ ಇಷ್ಟು ಹೇಳಿದಾಗ ಅವಳು ಕೇಳ್ತಾಳೆ, ಈ ದೃಢ ಭಕ್ತಿ ಇರ್ತಕ್ಕಂಥವರನ್ನ ಹೆಂಗೆ ಕಂಡುಹಿಡಿಯೋದು ಅಂದಾಗ ಆ ಭಗವಂತ ಹೇಳುತ್ತಾನೆ, ನೈಕಾತ್ಮತಾನ್ನೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾಭಿರತ ಮದೀಹಾ ಯನ್ಯನ್ಯತೋ ಭಾಗವತ ಪ್ರಸಜ್ಜ ಸಂವಾಜಯಂತೆ ಮಮ ಪೌರುಷಾಣಿ. ನೋಡಮ್ಮ, ಯಾವಾಗಲೂ ಇವರು ಏನು ಅಪೇಕ್ಷೆ ಪಡೋದೇ ಇಲ್ಲ. ಒಂದು ಪದಾರ್ಥನೂ ಅಪೇಕ್ಷೆ ಪಡಲ್ಲ. ಹಾಗಾಗಿ ಯಾರನ್ನೂ ಕೇಳೋದೇ ಇಲ್ಲ. ಒಬ್ಬರತ್ರನೂ ದೇಹಿ ಅಂತ ಕೇಳಲ್ಲ. ಭಗವದ್ಭಕ್ತರು ನನ್ನೇ ಕೇಳಲ್ಲ. ಇವರು ನಾನೇ ಕೊಟ್ಟರು ಬೇಡ ಅಂತಾರೆ ಅಂತ ಮಹಾನುಭಾವರು. ಇನ್ನೊಂದು, ಇಬ್ಬರು ಸೇರಿದಾಗ ನನ್ನ ವಿಷಯವನ್ನೇ ಮಾತಾಡ್ತಾರೆ, ಬೇರೆ ಲೌಕಿಕ ವಿಷಯ ಮಾತಾಡೋದಿಲ್ಲ. ಇದು ಭಗವದ್ಭಕ್ತರ ಲಕ್ಷಣ. ಇಂತಹ ಭಗವದ್ಭಕ್ತರ ಸಹವಾಸವನ್ನು ಮಾಡಿದಾಗ ನನ್ನ ಬಳಿ ಕರ್ಕೊಂಡ್ಬರ್ತಾರೆ ಅಂತ ಕೇಳಿದಾಗ ಭಗವಂತ ಇದನ್ನು ಕೇಳ್ತಾರೆ. ಆಮೇಲೆ ಭಗವಂತ ಪರಾಪರ ತತ್ವಗಳು, ಪರತತ್ವ ಅಂದ್ರೆ ಏನು, ಅಪರತತ್ವ ಅಂದ್ರೆ ಜಗತ್ತು, ಇದನ್ನು ಹೇಳ್ತಾನೆ. ಭಗವಂತ ಅನಾದಿಯಾಗಿದ್ದಾನೆ, ಪ್ರಾಕೃತ ಗುಣ ರಹಿತನಾಗಿದ್ದಾನೆ, ಲಕ್ಷ್ಮೀದೇವಿಗಿಂತ ಉತ್ತಮನಾಗಿದ್ದಾನೆ, ಪ್ರತ್ಯಗ್ಧಾಮ ಅಂದ್ರೆ ಒಳಗಡೆ ವ್ಯಾಪ್ತನಾಗಿದ್ದಾನೆ. ಅವನಿಗೆ ಜನನ ಇಲ್ಲ, ಮರಣ ಇಲ್ಲ, ದೇಹದಿಂದಲೂ ಉತ್ಪತ್ತಿ ಇಲ್ಲ, ಯಾವ ರೀತಿಯಲ್ಲೂ ಭಗವಂತನಿಗೆ ಉತ್ಪತ್ತಿ ಇಲ್ಲ. ಇನ್ನ ಪ್ರಕೃತಿ ಲಕ್ಷ್ಮೀದೇವಿ ಉತ್ತಮವಾಗಿರ್ತಕ್ಕಂಥದ್ದು. ಈ ಪರತತ್ವ ಅಂದ್ರೆ ಪರಮಾತ್ಮ, ಜಗತ್ತತ್ವ ಅಂತ ಹೇಳಿದ್ರೆ ಈ ಜಗತ್ತು ಅಂತ ಹೇಳಿ ತತ್ವಗಳ ವಿಭಾಗವನ್ನು ಕೇಳ್ತಾಳೆ ದೇವಹೂತಿ ದೇವಿ. ಸ್ವಾಮಿ, ತತ್ವಗಳು ಎಷ್ಟಿದೆ ಎಂದಾಗ ಭಗವಂತ ಹೇಳ್ತಾನೆ, 25 ತತ್ವಗಳಿದೆ. ಈ ಪಂಚಭೂತಗಳು, ಪಂಚ ತನ್ಮಾತ್ರಗಳು, 10 ಇಂದ್ರಿಯಗಳು, ಅಹಂಕಾರ ತತ್ವ, ಮಹತ್ತತ್ವ, ಬುದ್ಧಿತತ್ವ, ಮನಸ್ತತ್ವ, ಇದೆಲ್ಲ ಸೇರಿ ಪರಮಾತ್ಮನು ಸೇರಿ 25 ತತ್ವಗಳಾಗುತ್ತೆ. ಈ ತತ್ವಗಳೆಲ್ಲ ಭಗವಂತನಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಅಂತ ಹೇಳಿ ಭಗವಂತ ತತ್ವಗಳನ್ನು ಹೇಳಿದ ಮೇಲೆ ಭಗವಂತ ಹೇಳುತ್ತಾನೆ, ಪ್ರಕೃತಿಸ್ಥೋಪಿ ಪುರುಷ ನಾಜ್ಯತೆ. ವಾಯುದೇವರ ಸರ್ವೋತ್ತಮತ್ವವನ್ನು ಕೂಡ ಹೇಳ್ತಾರೆ ಈ ಸಂದರ್ಭದಲ್ಲಿ ಭಗವಂತ. ವಿರಾಟ್ ಬ್ರಹ್ಮದೇವರ ಶರೀರದಿಂದ ಒಬ್ಬೊಬ್ಬ ದೇವತೆಗಳೇ ಹೊರಗಡೆ ಹೋದಾಗ ಬ್ರಹ್ಮದೇವರ ಶರೀರ ಬೀಳೋದಿಲ್ಲ, ವಾಯುದೇವರು ಹೊರಟಾಗ ಶರೀರ ಬಿದ್ದೋಗತ್ತೆ. ಮತ್ತೆ ಒಬ್ಬೊಬ್ಬ ದೇವತೆಗಳೇ ಒಳಗೆ ಪ್ರವೇಶ ಮಾಡಿದಾಗ ಏಳೋದಿಲ್ಲ, ವಾಯುದೇವರು ಪ್ರವೇಶ ಮಾಡಿದಾಗ ಎದ್ದು ಬಿಡುತ್ತೆ. ಹೀಗೆ ಅನ್ವಯ ವ್ಯತಿರೇಕದಿಂದ ವಾಯುದೇವರು ಜೀವೋತ್ತಮರು ಅಂತ ಗೊತ್ತಾಗತ್ತೆ ಅಂತ ಉಪನಿಷತ್ತಿನ ಕಥೆಯನ್ನೂ ಕೂಡ ಭಗವಂತ ಹೇಳ್ತಾನೆ. ದೇವಹೂತಿ ದೇವಿಗೆ ಭಗವಂತ, ನಾನು ಪ್ರಕೃತಿಯನ್ನು ಮೀರಿದವನು, ಪ್ರಕೃತಿ ನನ್ನ ಮೇಲೆ ಏನು ಪರಿಣಾಮ ಬೀಳೋದಿಲ್ಲ ಅಂತ ಹೇಳಿ ಮೋಕ್ಷ ಸಾಧನ ಹೇಳುತ್ತಾನೆ ಭಗವಂತ. ಧ್ಯಾನ ಹೆಂಗೆ ಮಾಡಬೇಕು ಅಂತ ಕೇಳುತ್ತಾರೆ. ಆಗ ಭಗವಂತ ಹೇಳುತ್ತಾನೆ, ಈ ಧ್ಯಾನ ಇದೆಯಲ್ಲಮ್ಮ, ಇದು ಏಕಾಂತದಲ್ಲಿ ಕೂತ್ಕೋಬೇಕು, ಶುಚಿ ಪ್ರದೇಶದಲ್ಲಿ ಕೂತ್ಕೋಬೇಕು, ಆ ಒಳ್ಳೆ ಆಸನದಲ್ಲಿ ಕೂತ್ಕೋಬೇಕು. ಅದು ಸ್ವಸ್ತಿಕಾಸನನೋ ಅಥವಾ ಉತ್ಕೃಷ್ಟವಾಗಿರ್ತಕ್ಕಂಥ ಪದ್ಮಾಸನನೋ ಅಥವಾ ಯಾವುದಾದ್ರೂ ವೀರಾಸನನೋ, ನಿಮಗೆ ಯಾವ ಆಸನ ಬೇಕಾದರೂ ಹಾಕ್ಕೊಳ್ರಿ. ಒಂದ್ಸಲ ಹಾಕ್ಕೊಂಡಿರ್ತಕ್ಕಂಥ ಆಸನವನ್ನು ಬದಲಾಯಿಸಬಾರ್ದು. ನೀವು ದೇಹ ಅಲ್ಲಾಡಿದ್ರೆ ಮನಸ್ಸು ಅಲ್ಲಾಡುತ್ತೆ, ಮನಸ್ಸು ಅಲ್ಲಾಡಿದ್ರೆ ಅದರೊಳಗಿರೋ ಪರಮಾತ್ಮನ
ಮೂರ್ತಿ ಅಲ್ಲಾಡುತ್ತೆ, ನಿಮಗೆ ಏಕಾಗ್ರತೆ ಬರೋದಿಲ್ಲ. ಆದ್ದರಿಂದ ಚೆನ್ನಾಗಿ ಸ್ಥಿರವಾಗಿ ಕೂತ್ಕೊಂಡು ಹಸ್ತಗಳನ್ನು ತೊಡೆ ಮೇಲೆ ಇಟ್ಕೊಂಡು ನಮ್ಮ ಹುಬ್ಬಿನ ಮಧ್ಯದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ, ಎರಡೂ ಕಣ್ಣುಗಳನ್ನು ಕೇಂದ್ರೀಕರಿಸಿ ವಾಯುದೇವರನ್ನು ಸ್ಮರಣೆ ಮಾಡಿ, ವಾಯುದೇವರ ಅನುಗ್ರಹದಿಂದ ಪ್ರಾಣಾಯಾಮವನ್ನು ಸಂಪಾದಿಸಿ, ಪೂರಕ ಕುಂಭಕ ರೇಚಕಗಳಲ್ಲಿ ಕುಂಭಕ ಪ್ರಾಣಾಯಾಮವನ್ನು ಮಾಡಿ ಧ್ಯಾನವನ್ನು ಮಾಡಬೇಕು ಭಗವಂತನದು. ಹೆಂಗಿದ್ದಾನೆ ಭಗವಂತ? ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ ಉತ್ತುಂಗರಕ್ತ ವಿಲಸನ್ನಕಚಕ್ರವಾಲ ಜ್ಯೋತ್ಸ್ನಾಭಿರಾಹುತ ಮಹದ್ಭೃತಯಾಂಧಕಾರಂ ಯಚ್ಚೌಚ ನಿಸೃತಿ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ ತೀರ್ಥೇನ ಶಿವಶಿವೋಭೂತ್ ಧತುರ್ಮನಶ್ಯಮಲಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಮೊದಲು ಪಾದದಿಂದ ಪ್ರಾರಂಭ ಮಾಡಬೇಕು. ಸ್ವಲ್ಪ ಅಭ್ಯಾಸ ಆದಂಗನು ಮೇಲೆ ಮೇಲೆ ಅವಯವಗಳನ್ನು ಚಿಂತನೆ ಮಾಡಬೇಕು. ಭಗವಂತನ ಪಾದ ಒಳ್ಳೆ ಕೆಂಪಗಿದೆ, ಅದು ಉತ್ಕೃಷ್ಟವಾಗಿರ್ತಕ್ಕಂತಹ ಶಂಖಚಕ್ರ ಧ್ವಜ ಅಂಕುಶ ಕುಲಿಶಾದಿ ರೇಖೆಗಳಿಂದ ಕೂಡಿದೆ. ಇಂತಹ ಭಗವಂತನನ್ನ ಚಿಂತನೆ ಮಾಡಿ ಇದೇ ಪಾದಕಮಲದಿಂದ ಭಗವಂತ ಗಂಗೆಯನ್ನು ಪಡೆದಿರ್ತಕ್ಕಂಥದ್ದು. ಆ ಗಂಗೆಯನ್ನ ವಿಷ್ಣು ಪದೋದಕವನ್ನ ರುದ್ರದೇವರು ತಲೆ ಮೇಲೆ ಧಾರಣೆ ಮಾಡಿ ಶಿವ ಅಂತ ಅನ್ನಿಸ್ಕೊಂಡ್ರು. ಆಮೇಲೆ ಭಗವಂತನ ಪಾದಗಳು, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಜಾನು ಮಂಡಿ, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ತೊಡೆಗಳು, ನಾಭಿ, ಆಮೇಲೆ ಉದರ, ಆಮೇಲೆ ವಕ್ಷಸ್ಥಳ, ಆಮೇಲೆ ಕಂಠ, ಆಮೇಲೆ ಬಾಹುಗಳು, ಆಮೇಲೆ ಮುಖ, ಆಮೇಲೆ ಶಿರಸ್ಸು. ಹೀಗೆ ಚಿಂತನೆ ಮಾಡಬೇಕು ಅಂತ ಧ್ಯಾನದ ಕ್ರಮವನ್ನು ಹೇಳ್ತಾನೆ ಭಗವಂತ. ಮಹತ್ತತ್ವ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಅಹಂಕಾರ ತತ್ವ ಅಂದ್ರೆ ಅದರದ್ದು ಹೇಳು, ಹೀಗೆ ತತ್ವಗಳ ಲಕ್ಷಣಗಳನ್ನು ಕೇಳ್ತಾಳೆ ಭಗವಂತ. ಅದನ್ನು ಹೇಳ್ತಾನೆ. ನಿನ್ನ ಹತ್ರ ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳ್ತಾಳೆ ಅವಳು. ಈಗ ಮೋಕ್ಷಕ್ಕೆ ಬರಬೇಕು, ನಾವು ಏನ್ ಮಾಡ್ಬೇಕು ಸ್ವಾಮಿ ಎಂದಾಗ ಭಗವಂತ ಹೇಳ್ತಾನೆ, ಸ್ವಧರ್ಮಾಚರಣಂ ಶಕ್ತಿಯ. ಪ್ರತಿಯೊಬ್ಬರೂ ಕೂಡ ಅವರವರ ಶಕ್ತಿಗೆ ಅನುಸಾರವಾಗಿ ಧರ್ಮಾನುಷ್ಠಾನ ಮಾಡಬೇಕು. ಸ್ವಧರ್ಮಾಚರಣೆ ಅವರವರಿಗೆ ಏನೇನು ಹೇಳಿದೆ, ಬ್ರಾಹ್ಮಣನಿಗೆ ಹೇಳಿರೋದು ಬ್ರಾಹ್ಮಣರು, ಕ್ಷತ್ರಿಯರಿಗೆ ಹೇಳಿರೋದು ಕ್ಷತ್ರಿಯರು, ವೈಶ್ಯರಿಗೆ ಹೇಳಿರೋದು ವೈಶ್ಯರು, ಶೂದ್ರರಿಗೆ ಹೇಳಿರೋದು ಶೂದ್ರರು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ವರ್ಣ ಆಶ್ರಮಕ್ಕೆ ತಕ್ಕಂತೆ ಆಚಾರ ಇರಬೇಕು. ವಿಧರ್ಮಾಚ ನಿವರ್ತನಂ, ಏನು ಮಾಡಬೇಡಿ ಅಂತ ಹೇಳಿದಾರೋ ಅದನ್ನು ಬಿಟ್ಬಿಡಬೇಕು. ದೈವಲಬ್ಧೇನ ಸಂತೋಷ, ಕಾಲ ಕಾಲಕ್ಕೆ ಭಗವಂತ ಏನು ಕೊಡ್ತಾನೋ ಅದರಿಂದ ಜೀವನ ಮಾಡಬೇಕು. ಆತ್ಮವಿಚರಣಾರ್ಚನಂ, ಬ್ರಹ್ಮಜ್ಞಾನಿಗಳೇನಿದ್ದಾರೆ, ದೊಡ್ಡ ದೊಡ್ಡ ಮಹಾನುಭಾವರು, ಮಂತ್ರಾಲಯ ಪ್ರಭುಗಳಾಗಿರ್ಬೋದು, ರಘುತ್ತಮ ಸ್ವಾಮಿಗಳಾಗಿರ್ಬೋದು, ವ್ಯಾಸರಾಜರು, ವಾದರಾಜರು, ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ಟೀಕಾಕೃತ್ಪಾದರು ಮೊದಲೆಲ್ಲ ಜ್ಞಾನಿಗಳೇನಿದ್ದಾರೆ, ಇವರ ಸೇವಾವನ್ನ ಮಾಡಬೇಕು ನಿರಂತರ. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಈ ಲೋಕದ ಚಿಂತನೆಯನ್ನು ಬಿಡಬೇಕು. ಮೋಕ್ಷದ ಮಾರ್ಗದಲ್ಲಿ ನಮಗೆ ಯಾವತ್ತೂ ಗಮನ ಇರಬೇಕು. ಆಮೇಲೆ ಮಿತ ಮೇದ್ಯಾಧರ್ಮ ಶಾಶ್ವತ, ಕಡಿಮೆ ಊಟ ಮಾಡಬೇಕು. ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು. ವೈಶ್ವದೇವ ನೈವೇದ್ಯಾದಿಗಳಾಗಿರ್ತಕ್ಕಂಥದ್ದು. ವಿವಿಕ್ತ ಕ್ಷೇತ್ರ ಸೇವನಂ, ಏಕಾಂತದಲ್ಲಿ ಇರಬೇಕು. ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳನ್ನ ಸಂದರ್ಶನ ಮಾಡಬೇಕು. ಯಮ ಅಂತ 12, ನಿಯಮ ಅಂತ 12, ಇದೆಲ್ಲವನ್ನ ಮಾಡಬೇಕು ಅಂತ ಹೇಳಿ, ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಭಗವಂತ ನಿನ್ನ ಸ್ಮರಣೆ ಮಾಡೋದಿಲ್ಲ ಜನಗಳು, ಯಾಕೆ ಮರೆತು ಬಿಡ್ತಾರೆ ನಿನ್ನನ್ನ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನಂದೊಂದು ಮಾಯ ಇದೆಯಮ್ಮ, ಎಲ್ಲರಿಗೂ ಕೂಡ ನನ್ನ ಇಚ್ಛಾರೂಪ ಮಾಯವನ್ನು ಹಾಕ್ಬಿಟ್ಟಿದ್ದೀನಿ. ಇದು ಕೆಟ್ಟದು, ಇದು ಅಪವಿತ್ರ, ಇದು ಶಾಶ್ವತ ಅಲ್ಲ, ಇದು ಅಮಂಗಳ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಮಾಡ್ತಾರೆ. ಇದೇ ನನ್ನ ಬಂಧಕ ಶಕ್ತಿ. ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ, ಅಮಂಗಳವಾಗಿರ್ತಕ್ಕಂಥ ಈ ಶರೀರದ ಮೇಲೆ, ತನ್ನ ಬಂಧುವರ್ಗದ ಮೇಲೆ ಇವರು ಶಾಶ್ವತ ಅಂತ ಒಂದು ಮೋಹ ಮಾಡಿಬಿಡ್ತಾರೆ. ನಾನು ಹಾಕಿರ್ತಕ್ಕಂತಹ ಮಾಯೆ ಇದು, ಇವರೆಲ್ಲರ ಜವಾಬ್ದಾರಿ ನಂದು ಅಂತ ತಿಳ್ಕೊಂಡ್ಬಿಡ್ತಾರೆ. ಇವರಿಗೋಸ್ಕರ ಹಗಲು ರಾತ್ರಿ ದುಡಿತಾರೆ, ನನ್ನನ್ನು ಮರೆತು ಬಿಡ್ತಾರೆ ಇವರು. ನಾನೇ ಇವರಿಗೆ ರಕ್ಷಕ ಅಂತ ಹೇಳಿ ಹಗಲು ರಾತ್ರಿ ಕುಟುಂಬ ಪೂರಣೆಯಲ್ಲೇ ಈ ಮನುಷ್ಯ ತನ್ನ ಜನ್ಮವನ್ನು ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ಮತ್ತೆ ಮತ್ತೆ ಕುಟುಂಬ ಪೋಷಣೆಗೋಸ್ಕರ ಕೆಲಸವನ್ನು ಮಾಡ್ತಾನೆ. ಇವನಿಗೂ ವಯಸ್ಸಾಗತ್ತೆ, ಕಾಲ ಬದಲಾವಣೆ ಆಗತ್ತೆ, ಮುದಿತನ ಬರುತ್ತೆ. ಇವನಿಂದ ಯಾರ್ಯಾರು ಉಪಕಾರವನ್ನು ಹೊಂದಿರ್ತಾರಲ್ಲ, ಇವರನ್ನು ಯಾರು ಇವನನ್ನು ಆಧಾರ ಮಾಡೋದಿಲ್ಲ. ನಾದ್ರಿಯಂತೆ ಯಥಾಪೂರ್ವಂ ಕೀನಾಶೇವ ಗೋಚರಂ, ಮುದಿ ಎತ್ತನ್ನ ಹೇಗೆ ರೈತ ನನಗೆ ಉಪಯೋಗ ಇಲ್ಲ ಅಂತ ಕಳಿಸಿಬಿಡ್ತಾನೆ. ಇಷ್ಟು ದಿವಸ ಪಾಪ ಅದು ಸೇವೆ ಮಾಡಿರುತ್ತೆ, ಬೇಕಾದಷ್ಟು ಹೊಲ ಉತ್ತಿರುತ್ತೆ,
ಇದು ಮುದಿ ಆಯ್ತು, ಇನ್ನು ಕೆಲಸ ಮಾಡಲ್ಲ ಅಂತ ಹೇಳಿ ಮನೆಯಿಂದ ಕಳಿಸಿಬಿಡ್ತಾರಲ್ಲ, ಹಾಗೆ ಇವರು ಕೂಡ ಕಳಿಸಿಬಿಡ್ತಾರೆ. ಇವನಿಗೆ ಆಸರೆ ಬೇಕಾಗಿರುತ್ತೆ, ಇವನಿಗೂ ವೃದ್ಧಾಪ್ಯ ಬರುತ್ತೆ, ಕಾಯಿಲೆಗಳು ಬರುತ್ತೆ, ಒಂದೊಂದೇ ಅವಯವ ಕುಂಠಿತವಾಗುತ್ತೆ, ಕಡೆಗೆ ಶ್ವಾಸೋಚ್ಛ್ವಾಸ ಮಾಡೋದು ಕಷ್ಟ ಆಗತ್ತೆ, ಉಸಿರಾಡೋದು ಕಷ್ಟ ಆಗತ್ತೆ. ಅಂತ್ಯಕಾಲಕ್ಕೆ ಬಂದಾಗ ನಿಟ್ಟುಸಿರು ಬಿಡ್ತಾ ಇರ್ತಾನೆ ಮೇಲಿಂದ ಮೇಲೆ. ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಶಯಾನ ಪರಿಶೋಚದ್ವಿ ಪರಿವೀತ ಸಾನಬಂದಿ, ಒಂದು ವರ್ಗದವರು ಸುತ್ತಲೂ ಕೂತಿರ್ತಾರೆ. ಅಯ್ಯೋ ಪಾಪ ಹಿಂಗಾಗೋಯ್ತು ಅಂತಾರೆ ಹೊರತು ಯಾರು ಅವರಿಗೆ ಆ ಸಂದರ್ಭದಲ್ಲಿ ಸಾಧನೆ ಮಾಡ್ಕೊಳ್ಳಲ್ಲಮ್ಮ. ಕಡೆಗೆ ಇವನು ಅಂತ್ಯಕಾಲ ಬಂದಾಗ ಯಮದೂತರು ಬರ್ತಾರೆ. ಯಮದೂತರನ್ನು ನೋಡಿ ಬಹಳ ಭಯ ಆಗತ್ತೆ ಇವನಿಗೆ. ಮೂತ್ರಾದಿಗಳನ್ನು ವಿಸರ್ಜನೆ ಮಾಡ್ಕೊತಾನೆ. ಯಾತನಾ ದೇಹವನ್ನು ಕೊಟ್ಟು ಇವನನ್ನು ಎಳ್ಕೊಂಡು ಹೋಗ್ತಾರೆ. ಈ ದೇಹವನ್ನು ಇಲ್ಲೇ ಬಿಟ್ಟು ಇನ್ನೊಂದು ಯಾತನಾ ದೇಹವನ್ನು ಕೊಟ್ಟು ಇವನನ್ನ ಹಗ್ಗಕ್ಕೆ ಹೇಗೆ ಪ್ರಾಣಿಗಳನ್ನು ಹಾಕಿ ಎಳ್ಕೊಂಡು ಹೋಗ್ತಾರೋ ಹಾಗೆ ಎಳ್ಕೊಂಡು ಹೋಗ್ತಾರೆ. ಎಷ್ಟೋ ದೂರದಲ್ಲಿ ಇರ್ತಕ್ಕಂತಹ ಯಮಧರ್ಮರಾಜರ ಪಟ್ಟಣವನ್ನ 1-2 ಮುಹೂರ್ತದೊಳಗೆ ಕರ್ಕೊಂಡ್ಬಂದ್ಬಿಡ್ತಾರೆ. ಅವರು ಎಳ್ಕೊಂಡು ಹೋಗಿ ಅಷ್ಟು ಬೇಗ ಎಳ್ಕೊಂಡು ಹೋಗ್ತಾರೆ. ಅಲ್ಲಲ್ಲೇ ಬೀಳುತ್ತಾನೆ, ಏಳುತ್ತಾನೆ. ಕಾದ ಮರಳು ಇವನಿಗೆ ತಪ್ತ ಬಾಲಕದಲ್ಲಿ ಬೀಳುತ್ತಾರೆ. ಕಷಾಯ ಅಂದರೆ ಚಾಟಿಯಿಂದ ಹೊಡೀತಾರೆ. ನೀರು ಕೇಳಿದ್ರೆ ನೀರು ಕೊಡೋದಿಲ್ಲ, ಅಲ್ಲಿ ಏನು ಕೊಡೋದಿಲ್ಲ. ಹೀಗೆ 1 ಮುಹೂರ್ತ 2 ಮುಹೂರ್ತದಲ್ಲಿ ಎಳ್ಕೊಂಡು ಹೋಗಿ ಮತ್ತೆ ಕರ್ಕೊಂಡ್ಬರ್ತಾರೆ. ಅಪಾರವಾಗಿರ್ತಕ್ಕಂಥದ್ದು. ಆಮೇಲೆ ನಾನಾವಾಗಿರ್ತಕ್ಕಂಥ ಯಾತನೆಗಳನ್ನು ನರಕಕ್ಕೆ ಕರ್ಕೊಂಡು ಹೋಗಿ ಹಾಕ್ತಾರೆ. ಭಗವಂತನನ್ನ ಮರೆತರೆ ನರಕ ತಪ್ಪಿದ್ದಲ್ಲ. ಆದ್ದರಿಂದ ಇವರೆಲ್ಲ ಬರೀ ಕುಟುಂಬದಲ್ಲೇ ಆಸಕ್ತರಾಗಿ ಯಾರು ಭಗವಂತನನ್ನ ಮರೆತು ಬಿಡ್ತಾರೆ, ಕುಟುಂಬ ಪೋಷಣೆ ಬೇಕು, ಆದರೆ ಭಗವಂತನನ್ನ ಮರಿಬಾರದು. ನಾನು ಸ್ವತಂತ್ರನಲ್ಲ, ಭಗವಂತ ಇವರ ರಕ್ಷಕ, ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಭಗವಂತನನ್ನ ಆರಾಧನೆ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕಮ್ಮ ಅಂತ ಹೇಳಿ ಮತ್ತೆ ಇವನು ಕರ್ಮದಿಂದ ಅದೆಲ್ಲ ಅನುಭವಿಸಿ ಮತ್ತೆ ಭೂಮಿಗೆ ಬರ್ತಾನೆ. ಮೊದಲು ಪುರುಷನನ್ನ ಪ್ರವೇಶ ಮಾಡ್ತಾನೆ, ಆಮೇಲೆ ತಾಯಿಯನ್ನ ಪ್ರವೇಶ ಮಾಡ್ತಾನೆ. ಆ ಕಲೀಲ ಅಂತ ಕರೀತಾರೆ ಅದಕ್ಕೆ. ಆಮೇಲೆ 5 ದಿನ ಆದಮೇಲೆ ಬುದ್ಬುದ ಒಂದು ಗುಳ್ಳೆಯ ಆಕಾರದಲ್ಲಿ ದೇಹ ಬರುತ್ತೆ ಇವನಿಗೆ. 10 ದಿನ ಆದಮೇಲೆ ಕರ್ಕಂದು ಒಂದು ಕಡಲೆಕಾಳಿನಷ್ಟು ದಪ್ಪ ಆಗುತ್ತೆ. ಆಮೇಲೆ ಮಾಂಸಪಿಂಡ ಬೆಳೆಯುತ್ತೆ. 1 ಮಾಸದಲ್ಲಿ ಶಿರ, 2ನೇ ಮಾಸದಲ್ಲಿ ಬಾಹುಗಳು, 3ನೇ ಮಾಸದಲ್ಲಿ ಲಿಂಗಛಿದ್ರ ನಖಚರ್ಮಾದಿಗಳು, 4ನೆಯ ಮಾಸದಲ್ಲಿ ಪಂಚ ಉತ್ಕೃಷ್ಟವಾಗಿರ್ತಕ್ಕಂಥ ಸಪ್ತಧಾತುಗಳು, 6ನೇ ತಿಂಗಳಲ್ಲಿ ಬಲಕ್ಕೆ ಹೊರಳುತ್ತಾನೆ ಇವನು ಬ್ರಾಹ್ಮ್ಯತಿ ದಕ್ಷಿಣೆ. 7ನೇ ತಿಂಗಳಲ್ಲಿ ಇವನೇನಾದರೂ ಜ್ಞಾನಿ ಆಗಿದ್ದರೆ ಭಗವಂತ ಇವನಿಗೆ ಹಿಂದಿನ ಜನ್ಮದ ಎಲ್ಲ ಜ್ಞಾಪಕ ಶಕ್ತಿ ಕೊಡ್ತಾನಂತೆ. ನೋಡ್ಕೋ ಏನೇನಾಗಿದೆ ಅಂತ. ಆಗ ಗೊತ್ತಾಗತ್ತಂತೆ ಈ ಜೀವನಿಗೆ, ಎಲ್ಲರಿಗೂ ಅಲ್ಲ, ಅವನೇನಾದ್ರೂ ದೊಡ್ಡ ಮಹಾನುಭಾವ ಆಗಿದ್ದರೆ, ಋಷಿ ಆಗಿದ್ದರೆ ಆಗ ಅವನು ನೋಡ್ತಾನಂತೆ. ತಾಯಿಯ ಉದರದಲ್ಲಿ ಬಿದ್ದಿರ್ತಾನೆ ಜಠರದಲ್ಲಿ, ಅಲ್ಲೆಲ್ಲ ಮಿಣ್ಮೂತ್ರದಿಂದ ಕೂಡಿರ್ತಕ್ಕಂಥದ್ದು, ಕ್ರಿಮಿಗಳು ಕಚ್ಚುತ್ತಾ ಇರುತ್ತೆ, ತುಂಬ ಕೋಮಲ ಚರ್ಮ ಆಗತಾನೆ ಬೆಳೆದಿರುತ್ತೆ. ಮೂರ್ಛೆ ಹೋಗ್ತಾನಂತೆ, ಹೇಳ್ತಾನಂತೆ, ಮೂರ್ಛಿದಾನೆ, ಹಸುವೆ, ಬಾಯಾರಿಕೆ, ಈ ತಾಯಿ ತಿಂದಿರ್ತಕ್ಕಂಥ ಆಹಾರ ಎಲ್ಲ ಮೇಲಿಂದ ಬೀಳುತ್ತಾ ಇರುತ್ತೆ, ರೋಮ ಮೈಯೆಲ್ಲ ಉರಿತಾ ಇರುತ್ತೆ, ಅಲ್ಲೇ ಜಾಠರಾಗ್ನಿ ಇರುತ್ತೆ. ಬಹಳ ಕಷ್ಟಪಡ್ತಾನಂತೆ ಇವನು ತಾಯಿಯ ಉದರದಲ್ಲಿ. ಇದಕ್ಕೆ ಗರ್ಭವಾಸ ದುಃಖ ಅಂತ ಕರೀತಾರೆ. ಪ್ರಾರ್ಥನೆ ಮಾಡ್ತಾನಂತೆ ಅವನು ಭಗವಂತನನ್ನ, ಸ್ವಾಮಿ ದೇಹನ್ಯ ದೇಹ ವಿವರೇ ಜಠರಾಗ್ನಿನಾಶ್ರಕೆ ವಿಣ್ಮೂತ್ರ ಕೂಪಪತಿತೋ ವೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತಂ ಗಣಯನ್ ಸ್ವಮಾಸಾನ ನಿರ್ವಾಸ್ಯತೆ ಕೃಪಣದೀರ್ಭವತಾ ಕದಾನು. ಯಾವಾಗ ನನಗೆ ಈ ದೇಹದಿಂದ ಬಿಡುಗಡೆ ಆಗುತ್ತೆ, ಇನ್ನೆಷ್ಟು ದಿವಸ ಉಳ್ಕೊಂಡಿದೆ ಅಂತ ಲೆಕ್ಕ ಆಗ್ತಾ ಇರ್ತಾನಂತೆ. ಆಮೇಲೆ ಸೂತಿಕಾವಾಯುವಿನಿಂದ ದಬ್ಬಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ಭಗವಂತನ ಸ್ಮರಣೆ ಎಲ್ಲ ಮರ್ತೋಗುತ್ತೆ. ಈ ಪ್ರಪಂಚಕ್ಕೆ ಬಂದ ಮೇಲೆ ಮತ್ತೆ ಅಳಕ್ ಶುರು ಮಾಡ್ತಾನೆ. ಈ ಶೈಶವಾವಸ್ಥೆ, ಮಗುವಿನ ಅವಸ್ಥೆ ಅಂತೂ ತುಂಬ ಕಷ್ಟ ಅಮ್ಮ. ರೋರುಯತಿ, ಇದಕ್ಕೆ ಏನು ಅಂತಾನೆ ಗೊತ್ತಾಗೋದಿಲ್ಲ. ಎಲ್ಲೋ ಮಲಗಿಸಿರ್ತಾರೆ, ಬೆವರಿನಿಂದ ಹುಟ್ಟಿರ್ತಕ್ಕಂಥ ಜಂತುಗಳು ಕಚ್ತಾ ಇರುತ್ತೆ, ಅವನಿಗೆ ಕೆರ್ಕೋಬೇಕು ಅಂತ ಗೊತ್ತಾಗಲ್ಲ, ಅಳುತ್ತಾನೆ. ಹಸುವೆ ಆದಾಗ ತಾಯಿಗೆ ಗೊತ್ತಾಗಲ್ಲ, ರೋಗ ಆದಾಗ ಗೊತ್ತಾಗಲ್ಲ, ಇವ್ನಿಗೆ ಹೇಳಕ್ ಗೊತ್ತಾಗಲ್ಲ, ತಾಯಿಗೆ ಗೊತ್ತಾಗಲ್ಲ. ಶೈಶವಾವಸ್ಥೆ ಬಹಳ ದುಃಖ. ಆಮೇಲೆ ಪೌಗಂಡಾವಸ್ಥೆ, ಕುಮಾರಾವಸ್ಥೆಗೆ, ಶೈಶವಾವಸ್ಥೆಗೆ, ಮತ್ತೊಂದು ಪೌಗಂಡಾವಸ್ಥೆಗೆ ಬರ್ತಾನೆ. 4-5-6 ವರ್ಷ ಆಗತ್ತೆ. ಆವಾಗ ಹಠ, ಚಾಷ್ಟೆ, ಕೇಳಿದ್ದು ಕೊಡೋದಿಲ್ಲ, ಜಗಳ ಇವೆಲ್ಲ ಆಗತ್ತೆ. ಆಮೇಲೆ ಯೌವನ ಬರುತ್ತೆ, ಆಮೇಲೆ ದುರಹಂಕಾರ ಬರುತ್ತೆ, ತಂದೆ ತಾಯಿಗಳ ತಿರಸ್ಕಾರ ಆಗತ್ತೆ, ಗಲಾಟೆ ಆಗತ್ತೆ, ಮತ್ತೆ ಇವನು ಸಂಸಾರ, ಮತ್ತೆ ಇವನು ಮುದಿತನ, ಮತ್ತೆ ಮಕ್ಕಳು, ಮತ್ತೆ ಇದೇ ತರ ಜ್ವರ, ಇದೇ ತರ ಸಂಸಾರ ಚಕ್ರ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹೀಗೇ ಸಂಸಾರ ಚಕ್ರದಲ್ಲಿ ಬೀಳ್ತಾ ಇರ್ತೀರ.
ಇಂತಹ ಪರಮಾತ್ಮನ ಅನುಗ್ರಹದಿಂದ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳಿ ಕಡೆಗೆ ಇಷ್ಟೆಲ್ಲ ಉಪದೇಶವನ್ನ ಮಾಡಿದ ಮೇಲೆ ಭಗವಂತ ಹೇಳ್ತಾನೆ, ಅಮ್ಮ ನಾನು ಇನ್ನು ಹೊರಡ್ತೀನಿ ಇದ್ದಾಗ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡ್ಕೊಳ್ಳಿ ದೇವಹೂತಿ, ನನ್ನೂ ಬಿಟ್ಟೋಗಬೇಡ, ನಂಗೆ ಯಾರು ಇಲ್ಲ ಅಂದಾಗ ಭಗವಂತ ಹೇಳ್ತಾನೆ, ಇಲ್ಲ ಮಗ ಅಂತ ನೋಡಬೇಡ, ನನ್ನನ್ನ ಸಾಕ್ಷಾತ್ ಪರಮಾತ್ಮ ಅಂತ ಚಿಂತನೆ ಮಾಡು, ನಿಮಗೆ ಉಪದೇಶ ಮಾಡಿದ್ದೀನಿ ಧ್ಯಾನ ಹೆಂಗೆ ಮಾಡಬೇಕು ಅಂತ, ಧ್ಯಾನ ಮಾಡು, ನಿಮಗೆ ಸದ್ಗತಿಯನ್ನು ಕೊಡ್ತೀನಿ ಅಂತ ಹೇಳಿ ಭಗವಂತನಿಂದ ಆದಿಷ್ಟಳಾಗಿ ಧ್ಯಾನವನ್ನು ಮಾಡ್ತಾ ದೇವಹೂತಿ ದೇವಿ ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಅವಳಿಗೆ ಕೂದಲು ಕೆದರೋಗಿದೆ, ಅಸ್ತವ್ಯಸ್ತವಾಗಿದೆ, ಏನಿಲ್ಲ, ಭಗವಂತನನ್ನು ಚಿಂತನೆ ಮಾಡ್ತಾ ತಾನು ಉತ್ತಮ ಲೋಕವನ್ನು ಹೊಂದಿದ್ದಾಳೆ. ಅವಳ ದೇಹವೂ ಕೂಡ ಸಿದ್ಧಿದ ಅಂತಕ್ಕಂತಹ ನದಿಯಾಗಿ ಹರಿದುಬಿಟ್ಟಿದೆ. ತನ್ನ ತಾಯಿಗೆ ಉತ್ತಮ ಗತಿಯನ್ನು ಕೊಟ್ಟಿರತಕ್ಕಂತಹ ಜಾಗನೇ ಇವತ್ತು ಮಾತೃಗಯ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವತ್ತು ಅಲ್ಲಿ ಬಿಂದು ಸರೋವರ, ಭಗವಂತನ ಆನಂದ ಬಾಷ್ಪ ಬಿಂದು ಸರೋವರ ಇದೆ, ಕಪಿಲರೂಪಿ ಪರಮಾತ್ಮನ ಆಶ್ರಮ ಇದೆ, ದೇವಹೂತಿ ಮತ್ತು ಕರ್ತಮರ ಆಶ್ರಮ ಇದೆ. ಸರಸ್ವತಿ ನದಿ ತೀರದಿಂದ, ಸರಸ್ವತಿ ನದಿಯಿಂದ ಆಪ್ತುತವಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಅದಕ್ಕೆ ಮಾತೃಗಯ ಮಾತೃಗಯ ಅಂತ ಕರೀತಾರೆ. ತಾಯಿಗೆ ಋಣವನ್ನು ತೀರ್ಸಕ್ಕೋಸ್ಕರವಾಗಿ ಒಮ್ಮೆಯಾದರೂ ಕೂಡ ಮಾತೃಗಯಕ್ಕೆ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡಿಬಿಟ್ಟು ಬರಬೇಕು ಅಂತ ಹೇಳಿ ಪರಮ ಮಂಗಳಕರವಾಗಿರ್ತಕ್ಕಂತಹ ಕಪಿಲರೂಪಿ ಪರಮಾತ್ಮನ ಕಪಿಲೋಪದೇಶದೊಂದಿಗೆ ತೃತೀಯ ಸ್ಕಂದದ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಚತುರ್ಥ ಸ್ಕಂದದಲ್ಲಿ ಈ ಕಡೆ ಮಗಳು ಪ್ರಸೂತಿ ಆಕೂತಿ ಎನ್ನುವಳನ್ನ ರುಚಿ ಪ್ರಜೇಶ್ವರಿಗೆ ಕೊಟ್ಟು ಲಗ್ನ ಮಾಡಿದ್ರು. ಅಲ್ಲಿ ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡಿದ, ಅವನ ಹೆಂಡತಿ ದಕ್ಷಿಣ ಅಂತ ಲಕ್ಷ್ಮೀದೇವಿ ಅವತಾರ ಮಾಡಿದ್ರು. ಆಮೇಲೆ ಈ ಪ್ರಸೂತಿಯನ್ನ ಈ ದಕ್ಷ ಪ್ರಜಾಪತಿಗೆ ಕೊಟ್ಟು ಲಗ್ನ ಮಾಡಿದ್ರು. ತನ್ನ ಮಧ್ಯದಲ್ಲಿ ದೇವಹೂತಿ ಮಗಳು ಅನಸೂಯ ಅಂತ 9 ಜನರಲ್ಲಿ ಆ ದೇವಹೂತಿಯನ್ನ ಅತ್ರಿ ಋಷಿಗಳಿಗೆ ಕೊಟ್ಟು, ಈ ಅನಸೂಯ ದೇವಿಯನ್ನ ಅತ್ರಿ ಋಷಿಗಳಿಗೆ ಕೊಟ್ಟು ಲಗ್ನ ಮಾಡಿರ್ತಾರೆ. ಆ ಅತ್ರಿ ಮತ್ತು ಅನಸೂಯ ದೇವಿಯನ್ನ ನಿಮಿತ್ತ ಮಾಡಿಕೊಂಡು ಭಗವಂತ ದತ್ತ ಅನ್ನತಕ್ಕಂಥ ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡುತ್ತಾ ಇದ್ದಾನೆ. ದತ್ತಾತ್ರೇಯ ಅವತಾರವನ್ನು ಕೂಡ ನಿರೂಪಣೆ ಮಾಡಿ ಈ ದಕ್ಷ ಪ್ರಜಾಪತಿಗೆ ಕಡೇ ಮಗಳನ್ನ ಕೊಟ್ಟು ಲಗ್ನ ಮಾಡಿರ್ತಾರೆ, ಪ್ರಸೂತಿಯನ್ನ. 16 ಜನ ಮಕ್ಕಳು ದಕ್ಷನಿಗೆ ಪ್ರಸೂತಿಯಲ್ಲಿ. ಎಲ್ಲರಿಗೂ ಯೋಗ್ಯವಾಗಿರ್ತಕ್ಕಂತಹ ಮಕ್ಕಳು ಹುಟ್ಟುತ್ತಾರೆ. ಈ ಕಡೆಯವಳೆ ಸತೀದೇವಿ, ಇವಳಿಗೆ ಮಕ್ಕಳಾಗೋದಿಲ್ಲ. ರುದ್ರದೇವರಿಗೆ ಕೊಟ್ಟು ಲಗ್ನ ಮಾಡಿರ್ತಾರೆ ಇವಳನ್ನ, ಈ ಸತೀದೇವಿಯನ್ನ, ದಕ್ಷ ಪ್ರಜಾಪತಿ. ಎಲ್ಲರಿಗೂ ಸಂತಾನ ಆಗತ್ತೆ, ಇವಳಿಗೆ ಮಾತ್ರ ಸಂತಾನ ಆಗೋದಿಲ್ಲ. ಇವಳು ತನ್ನ ತಂದೆ ಮಾಡಿರ್ತಕ್ಕಂಥ ಯಜ್ಞದಲ್ಲಿ ತನ್ನ ದೇಹವನ್ನ ಬೆಂಕಿಗೆ ಸುಟ್ಕೊಂಡು, ತನ್ನ ದೇಹವನ್ನು ಸುಟ್ಕೊಂಡು, ದೇಹವನ್ನು ಯೋಗ ಸಾಮರ್ಥ್ಯದಿಂದ ದೇಹವನ್ನು ಬಿಟ್ಟು ಅತ್ಯಜ ಆಜಹತ್, ತನ್ನ ದೇಹವನ್ನು ತಾನೇ ದಹನ ಮಾಡ್ಕೊಂಡ್ಬಿಟ್ಲು ಅಂತ ಹೇಳಿದಾಗ ಆ ಕಥೆಯನ್ನು ಕೇಳ್ತಾರೆ ವಿದುರರು ಮೈತ್ರೇಯರನ್ನ. ಯಾಕೆ ಸ್ವಾಮಿ, ಯಾಕೆ ತೊಂದರೆ ಆಯಿತು, ಯಾಕೆ ಗಲಾಟೆ ಆಯಿತು, ರುದ್ರದೇವರಿಗೆ ಮತ್ತೆ ದಕ್ಷ ಪ್ರಜಾಪತಿಗೆ ಯಾಕೆ ವೈಮನಸ್ಯ ಬಂತು, ಯಾಕೆ ಈ ಸತೀದೇವಿ ದೇಹವನ್ನು ತ್ಯಾಗ ಮಾಡಿದ್ರು, ಆ ಕಥೆಯನ್ನು ಹೇಳಿ ಎಂದಾಗ, ಒಂದು ಸಲ ದೇವತೆಗಳು ಮತ್ತು ಋಷಿಗಳು ಎಲ್ಲರೂ ಸೇರಿ ವಿಶ್ವಸೃಜ ಅಂತ ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಎಲ್ಲ ದೇವತೆಗಳು ಸೇರಿರ್ತಾರೆ, ಬ್ರಹ್ಮದೇವರು ಇರ್ತಾರೆ, ರುದ್ರದೇವರು ಇರ್ತಾರೆ. ಆಗ ಈ ದಕ್ಷ ಪ್ರಜಾಪತಿ ಬಂದ ಯಜ್ಞ ಶಾಲೆಗೆ. ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಈ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಮಗ, ಪ್ರಜಾಪತಿಯವನು. 10 ಪ್ರಜಾಪತಿಗಳಲ್ಲಿ ದಕ್ಷ ಒಬ್ಬ. ಎಲ್ಲರೂ ಎದ್ದು ನಿಂತ್ಕೋತಾರೆ, ಗೌರವ ಸಲ್ಲಿಸ್ತಾರೆ. ಈ ಬ್ರಹ್ಮದೇವರು ಮತ್ತು ರುದ್ರದೇವರು ಇಬ್ಬರು ಹೇಳೋದಿಲ್ಲ ಮೇಲೆ. ಬ್ರಹ್ಮದೇವರು ತಂದೆ, ಅವರು ಹೇಳ್ಬೇಕಾದ ಅಗತ್ಯ ಇಲ್ಲ, ನಮಸ್ಕಾರ ಮಾಡಿದ್ರು. ಆದರೆ ರುದ್ರದೇವರು ಅಳಿಯ, ಇವನಿಗೆ ದಕ್ಷ ಪ್ರಜಾಪತಿ ತನ್ನ ಮಗಳಾಗಿರ್ತಕ್ಕಂಥ ಪ್ರಸೂತಿಯನ್ನು ರುದ್ರದೇವರಿಗೆ ಕೊಟ್ಟು ಲಗ್ನ ಮಾಡಿಯಾನೆ. ಅಳಿಯ ಹೇಳ್ಬೇಕಾಗಿತ್ತು, ನಾ ಬಂದಾಗ ಗೌರವ ಕೊಡಬೇಕು ಅಂತ ಇವರಿಗೆ. ಅಳಿಯಂಗೆ ಮಾವ ಗುರುಗಳಿದ್ದಂಗೆ ಹೇಳಬೇಕು, ಹೇಳಲಿಲ್ಲ. ಸ್ವಲ್ಪ ಕೋಪ ಬಂದ್ಬಿಡ್ತು ಅವರಿಗೆ, ಕಣ್ಣು ಕೆಂಪು ಮಾಡ್ಕೊಂಡ, ಹೋಗಿ ಕೂತ್ಕೊಂಡ ತನ್ನ ಆಸನದಲ್ಲಿ. ಎದ್ದು ನಿಂತ್ಕೊಂಡು ಉಪನ್ಯಾಸ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಎಲ್ಲ ನನ್ನ ಮಾತು ಕೇಳ್ರಿ, ನಾನೇನು ಅಜ್ಞಾನದಿಂದ ಹೇಳ್ತಾ ಇಲ್ಲ, ನನಗೇನು ಮಾತ್ಸರ್ಯ ಇಲ್ಲ. ಈ ಈಶಾನ್ಯ ದಿಕ್ಕಿಗೆ ಲೋಕಪಾಲಕ ಇದಾನಲ್ಲ ಈ ರುದ್ರ, ಇವನಿಗೆ ನಾಚಿಕೆ ಇಲ್ಲ, ಕೀರ್ತಿ ಇಲ್ಲ, ಸದಾಚಾರ ಇಲ್ಲ, ಸಭೆಯಲ್ಲಿ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಇವನಿಗೆ. ನನ್ನ ಶಿಷ್ಯತ್ವವನ್ನು ವಹಿಸಿದಾನೆ, ನನ್ನ ಮಗಳನ್ನ ಲಗ್ನ ಮಾಡ್ಕೊಂಡಿದ್ದರಿಂದ ಎದ್ದು ನಿಂತುಕೊಂಡು ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಮಾವನಿಗೆ. ನನ್ನ ಮಗಳಿಗೆ ಯೋಗ್ಯವಾಗಿರ್ತಕ್ಕಂಥ ವರ ಅಲ್ಲ ಇವನು. ನನ್ನ ಮಗಳು ಬಹಳ ಸುಂದರಿ, ಅವಳು ಮೃಗಶಾವಾಕ್ಷ ಅಂತ ಕರೀತಾರೆ, ಒಳ್ಳೆ ಜಿಂಕೆಯಂತೆ
ಕಣ್ಣುಳ್ಳವಳು. ಇವನ್ ನೋಡಿದ್ರೆ ಕೋತಿ ಕಣ್ಣು, ನಿನಗೆ ಮರ್ಕಟಲೋಚನ, ಇವನು ವಿರೂಪಾಕ್ಷ ಅಂತಾನೆ ಹೆಸರು. ಚೆನ್ನಾಗಿಲ್ಲ ಇವನು. ಏನೋ ನಮ್ಮ ತಂದೆ ಹೇಳಿದ್ರು ಕೊಟ್ಟು ಲಗ್ನ ಮಾಡು ಅಂತ ಕೊಟ್ಬಿಟ್ಟೆ. ಅಯ್ಯೋ, ಇವನು ಯಾವಾಗಲೂ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಆ ಹೆಣದ ಬೂದಿಯನ್ನ ಬಳಕೊಂಡಿರ್ತಾನೆ, ಚಿತಾಭಸ್ಮ, ತಲೆ ಬುರುಡೆ ಸರ ಹಾಕೊಂಡಿರ್ತಾನೆ, ಇದ್ದಕ್ಕಿದ್ದಂತೆ ನಗುತ್ತಾನೆ, ಇದ್ದಕ್ಕಿದ್ದಂತೆ ಅಳುತ್ತಾನೆ, ಕೂದಲು ಕೆದರ್ಕೊಂಡಿರ್ತಾನೆ. ಹೆಸರು ಮಾತ್ರ ಶಿವ ಅಂತ ಇಟ್ಕೊಂಡಿದ್ದಾನೆ. ಶಿವ ಅಂದ್ರೆ ಮಂಗಳ ಅಂತ. ಆದ್ರೆ ಇವನು ಇರೋದು ಒಂದು ಅಮಂಗಳ ಮುದ್ದೆ. ಇವನು ಬರೀ ಹುಚ್ಚರು, ಇವನು ಸೇವಕರು. ಇವನು ಮತ್ತ ಜನಪ್ರಿಯ ಇಂತ ಬೈದ್ಬಿಟ್ಟ. ಚೆನ್ನಾಗಿ ರುದ್ರದೇವರನ್ನ ನಿಂದನೆ ಮಾಡಿಬಿಟ್ಟ. ದಕ್ಷ ಪ್ರಜಾಪತಿ ತುಂಬಿದ ಸಭೆಯಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ. ಸುಮ್ಮನೆ ಇದ್ರು ಮಹಾರುದ್ರದೇವರು, ಏನು ಮಾತಾಡಲಿಲ್ಲ ಅವರು. ಇನ್ನೂ ಕೋಪ ಬಂದ್ಬಿಡ್ತೀವಿ ದಕ್ಷ ಪ್ರಜಾಪತಿಗೆ. ಇನ್ಮೇಲೆ ಯಾರು ಕೂಡ ಯಜ್ಞದಲ್ಲಿ ಇವರಿಗೆ ಹವಿಸ್ ಕೊಡಬೇಡ್ರಿ ಅಂತ ಆರ್ಡರ್ ಮಾಡ್ಬಿಟ್ಟ. ಯಜ್ಞವಾಗಂ ಅಲವತಾಂ ದೇವೈ ದೇವಗಣಾದ ಮಹಾ. ಇಷ್ಟೊತ್ತ ತನಕ ಸುಮ್ಮನೆ ಇದ್ದ ಅವನು ನಂದೀಶ್ವರ, ಆ ರುದ್ರದೇವರ ವಾಹನ ನಂದಿ. ಅವನು ಕೋಪ ಬಂದ್ಬಿಡ್ತು. ಕಣ್ಣು ಕೆಂಪಗೆ ಮಾಡ್ಕೊಂಡು ಅವನು ಎದ್ದು ನಿಂತ್ಕೊಂಡ. ಏ ದಕ್ಷ, ನಾನು ನೋಡ್ತಾ ಇದ್ದೀನಿ, ಆಮೇಲೆ ಆವಾಗಿಂದ ಎಷ್ಟು ಬೈತಾ ಇದೆಯಾ ನೀನು ನಮ್ಮ ಸ್ವಾಮಿಗೆ, ನಾನು ನಿಂಗೆ ಶಾಪ ಕೊಡ್ತೀನಿ ಅಂತ ಹೇಳಿ ದಕ್ಷನಿಗೆ ಶಾಪ ಕೊಟ್ಟ ಅವನು ನಂದಿ. ನೀನು ಇನ್ನು ಮೇಲೆ ತತ್ವದಿಂದ ವಿಮುಕ್ತನಾಗು, ಬರೀ ಕಾಮ್ಯಕರ್ಮದಲ್ಲಿ ಆಸಕ್ತನಾಗು, ಬರೀ ಗ್ರಾಮ್ಯ ಸುಖದಲ್ಲಿ ಆಸಕ್ತನಾಗು. ನಿನಗೆ ಶೀಘ್ರದಲ್ಲಿ ಆಡಿನ ತಲೆ ಬರಲಿ, ಸ್ತ್ರೀ ಕಾಮನಾಗು, ನಿನ್ನ ತತ್ವಜ್ಞಾನ ಲುಪ್ತನಾಗು ಅಂತ ಇಷ್ಟು ಶಾಪ ಕೊಟ್ಟು. ಅಷ್ಟು ಸಾಲದು ಅಂತ ಅಲ್ಲಿ ಋಷಿಗಳಿದ್ರು, ಭೃಗು ಋಷಿಗಳು ಎಲ್ಲ ಪುರೋಹಿತರು. ಆ ಬ್ರಾಹ್ಮಣರಿಗೂ ಶಾಪ ಕೊಟ್ಬಿಟ್ಟ ಈ ನಂದೀಶ್ವರ. ಇನ್ಮೇಲೆ ನೀವೆಲ್ಲ ಎಲ್ಲ ಕಡೆ ತಿನ್ನಕ್ ಶುರು ಮಾಡ್ಬಿಡ್ರಿ, ನಿಮ್ಮ ತಪಸ್ಸನ್ನ ನಿಮ್ಮ ವಿದ್ಯೆಯನ್ನ ಮಾರ್ಕೊಳಕ್ ಶುರು ಮಾಡ್ಬಿಡ್ರಿ, ಭಿಕ್ಷುಕರಂತೆ ಎಲ್ಲರ ಹತ್ರ ಬೇಡ್ಕೊಂಡು ಜೀವನ ಮಾಡಿ ಅಂತ ಈ ಬ್ರಾಹ್ಮಣರಿಗೆ ಶಾಪ ಕೊಟ್ಟು. ಭೃಗು ಋಷಿಗಳಿಗೆ ಕೋಪ ಬಂದ್ಬಿಡ್ತು. ಪಾಪ ನಮಗ್ಯಾಕೆ ಶಾಪ ಕೊಡ್ತೀಯ ನೀನು, ನಾವೇನ್ ಮಾಡಿದ್ವಿ, ನಾನು ನಿಂಗೆ ಶಾಪ ಕೊಡ್ತೀನಿ ನೋಡು. ಯಾರು ಶಿವದೀಕ್ಷೆಯನ್ನ ಪಡೀತಾರೋ ಇವರೆಲ್ಲ ಪಾಖಂಡಿಗಳಾಗಲಿ, ವೇದ ವಿರುದ್ಧವಾಗಲಿ, ಇವರೆಲ್ಲ ಸಚ್ಚಾಸ್ತ್ರ ದೂಷಿಗಳಾಗಲಿ, ಶೌಚರಹಿತರಾಗಲಿ, ಮುಠಾಳರಾಗಲಿ, ಜಟಾಭಸ್ಮಧಾರಿಗಳಾಗಲಿ ಅಂತ ಇವರೂ ಕೊಟ್ಬಿಟ್ರು. ಹೀಗೆ ಗಲಾಟೆ ನಡೆಯಕ್ಕೆ ಶುರುವಾಯಿತು. ಅವ್ರಿಗೆ ಶಾಪ ಕೊಡೋದು, ಇವರು ಶಾಪ ಕೊಡೋದು. ರುದ್ರದೇವರು ಅದರಿಂದ ಹೊರಟು ಬಿಟ್ರು. ಸ್ವಲ್ಪ ಮನಸ್ಸಿಗೆ ಬೇಜಾರಾದಂತೆ, ಯದ್ಯಪಿ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಏನು ಆಗೋದಿಲ್ಲ, ಸ್ವಲ್ಪ ಮನಸ್ಸಿಗೆ ಬೇಜಾರಾದವರಂತೆ ಕಿಂಚಿತ್ ವಿಮಾನ ಇವ, ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡಂತೆ ಹೊರಟು ಬಿಟ್ರು ತಮ್ಮ ಗಣಗಳೊಂದಿಗೆ. ಆ ಯಜ್ಞ ಎಲ್ಲ ಮುಗಿದೋಯ್ತು. 1000 ವರ್ಷ ನಡೀತು ಅದು. ಆಮೇಲೆ ಅವಭೃತ ಸ್ನಾನ ಎಲ್ಲ ಮಾಡಿದ್ರು, ಮುಗಿದೋಯ್ತು. ಆದರೆ ಈ ದಕ್ಷ ಪ್ರಜಾಪತಿಗೆ ಅದು ಹಂಗೆ ಉಳ್ಕೊಂಡ್ಬಿಡ್ತು. ಇವರು ನನಗೆ ನಮಸ್ಕಾರ ಮಾಡಲಿಲ್ಲ, ಎದ್ದು ಸ್ವಾಗತ ಮಾಡಲಿಲ್ಲ ಅಂತ ಅವ್ರ ಮೇಲೆ ದ್ವೇಷ ಬಂದ್ಬಿಡ್ತು ಈ ದಕ್ಷನಿಗೆ, ಅಳಿಯನ ಮೇಲೆ. ಇವನು ಏನು ಮಾಡ್ದ, ಇವನಿಗೆ ಪ್ರಜಾಪತಿಗಳ ಪಟ್ಟ ಕೊಟ್ಬಿಟ್ರು ಬ್ರಹ್ಮದೇವರು. ಎಲ್ಲಾ ಪ್ರಜಾಪತಿಗಳಿಗೂ ನೀನೇ ಲೀಡರ್ ಅಂತ. ಮೊದಲೇ ಇವನಿಗೆ ಸ್ವಲ್ಪ ಅಹಂಕಾರ ಇತ್ತು, ಲೀಡರು ಆಗ್ಬಿಟ್ಟ. ಇವನೇನ್ ಮಾಡ್ದ, ಇವನೇ ಒಂದು ಯಜ್ಞ ಮಾಡಕ್ಕೆ ಶುರು ಮಾಡ್ದ. ಮೊದಲು ವಾಜಪೇಯ ಯಾಗ ಮಾಡದ, ಆಮೇಲೆ ಬೃಹಸ್ಪತಿ ಸಭಾ ಅಂತ ಒಂದು ಯಜ್ಞ ಮಾಡ್ದ. ತುಂಬಾ ದಿನ ಅದು ಉತ್ತಮ ಕ್ರತು ಅದು ಬೃಹಸ್ಪತಿ ಸಭಾ ಅಂತ. ಎಲ್ಲ ಋಷಿಗಳನ್ನ, ದೇವತೆಗಳನ್ನ, ಬ್ರಹ್ಮ ಋಷಿಗಳನ್ನ ಎಲ್ಲಾರನ್ನೂ ಕರೆದಿದ್ದ. ಇವರೊಬ್ಬರು ಕರೀಲಿಲ್ಲ. ಈ ರುದ್ರದೇವರು ಸತೀದೇವಿಗೆ ಆಹ್ವಾನನೇ ಕೊಡಲಿಲ್ಲ ಅವನು. ಅದು ತುಂಬಾ ವರ್ಷ ನಡೆಯೋದು, ಅದು ಸಾವಿರಾರು ವರ್ಷ ನಡೆಯೋ ಯಜ್ಞ. ಆದ್ದರಿಂದ ಬಂದು ಎಲ್ಲ ಹೋಗ್ತಾ ಇದ್ದಾರೆ, ನೋಡ್ಕೊಂಡು ಕೈಲಾಸ ಪರ್ವತದ ಮೇಲೆ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಎಂಥ ಯಜ್ಞ, ಎಂಥ ವೈಭವ, ಎಂಥ ಸಾಮ್ರಾಜ್ಯ, ಎಂಥ ದಾನ ಧರ್ಮ, ಏನು ಉಡುಗೊರೆ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಹೆಣ್ಮಕ್ಳು. ಇವಳು ಕೇಳಿದ್ಲು ಸತೀದೇವಿ, ಅಲ್ಲೇ ಕೈಲಾಸ ಪರ್ವತದಲ್ಲಿದ್ದಲ್ಲ, ಏನಮ್ಮ ಯಾರ ಯಜ್ಞದ ಬಗ್ಗೆ ನೀವೆಲ್ಲ ಕೊಂಡಾಡ್ತಾ ಇದ್ದೀರಾ ಇಷ್ಟೊಂದು? ಅವ್ರು ಕೇಳಿದ್ರು, ಏನಮ್ಮ ನಿಮ್ಮ ಅಪ್ಪ ಯಜ್ಞ ಮಾಡ್ತಾ ಇದ್ದಾನೆ, ಎಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ನೋಡು ನಾವೆಲ್ಲ ಅಲಂಕಾರ ಮಾಡ್ಕೊಂಡು ಪೀತಾಂಬರ ಉಟ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ಇವಳು ಹೋಗ್ಬೇಕು ಅಂತ ಆಸೆ ಆಯ್ತು ಇವಳಿಗೆ. ನಮ್ಮ ತಂದೆ ಯಜ್ಞ ಮಾಡ್ತಾ ಇದ್ದಾರೆ, ನಾನು ಹೋಗ್ಬೇಕು ಅಪ್ಪನ ಮನೆಗೆ ಅಂತ ಹೇಳಿ ಗಂಡನ ಹತ್ರ ಬಂತು. ಸ್ವಾಮಿ, ಪ್ರಜಾಪತೇಸ್ತೆ ಶುಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ. ನಿಮ್ಮ ಮಾವ ಯಜ್ಞ ಮಾಡ್ತಾ ಇದ್ದಾರೆ, ನಾವು ಹೋಗೋಣ, ಎಲ್ಲ ಬಂದಿದ್ದಾರೆ, ದಂಪತಿ ಸಮೇತರಾಗಿ ಬಂದಿದ್ದಾರೆ, ಅಕ್ಕಂದಿರು ಇರ್ತಾರೆ, ಭಾವಂದಿರು ಇರ್ತಾರೆ, ಅಮ್ಮನ ನೋಡ್ಬೇಕು ಅಂತ ಆಸೆ, ನೋಡಿ ಎಲ್ಲ ದೇವತೆಗಳು ಹೋಗ್ತಾ ಇದ್ದಾರೆ, ಸಕುಟುಂಬ ಸಪರಿವಾರ ಸಮೇತರಾಗಿ ನಾವು ಹೋಗೋಣ ಬನ್ನಿ.
ಬ್ರಹ್ಮದೇವರು ಏನು, ರುದ್ರದೇವರು ಏನೋ ಮಾತಾಡಲೇ ಇಲ್ಲ, ಸುಮ್ಮನೆ ಧ್ಯಾನ ಮಾಡ್ತಾ ಇದ್ರು. ಆಗ ಅವ್ರು ಹೇಳಿದ್ರು, ನೀವೇನೋ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರಿ, ನಾನು ಹೆಂಗಸು, ನಾನು ನೋಡ್ಬೇಕು ಅಂತ ಆಸೆ, ತವ್ರ ಮನೆ ಕಡೆ ನನಗೆ ಬಯಕೆ ಇರುತ್ತೆ, ನಾನು ಅಕ್ಕಂದ್ರನ್ನು ನೋಡ್ಬೇಕು, ಅಮ್ಮನ್ ನೋಡ್ಬೇಕು, ಹೋಗೋಣ. ಸುಮ್ಮನೆ ಇದ್ದು ಬಿಟ್ಲು ಅವರು. ಆಗ ಅವ್ರು ಕೇಳಿದ್ರು, ಓಹೋ ಕರೆದಿಲ್ಲ ಅದಕ್ಕೆ ಬರಲ್ಲ ಅಂತಾನ? ನಾನು ಹೇಳ್ತೀನಿ ನೋಡಿ, ಈ ಮೂರು ಕಡೆಗೆ ಕರೀದೇ ಇದ್ರು ಪ್ರೀತಿಯಿಂದ ನಾವೇ ಹೋಗಬೇಕು. ಗಂಡನ ಮನೆಗೆ, ಗುರುಗಳ ಮನೆಗೆ, ತಂದೆ ಮನೆಗೆ ಕರೀದೇ ಇದ್ರು ಪರವಾಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ, ಹೋಗೋಣ. ಈಗ ರುದ್ರದೇವರು ಮಾತಾಡಿದ್ರು, ಹೌದಮ್ಮ ನೀನು ಹೇಳಿದ್ದೆಲ್ಲ ಸರಿ ಮಂಗಳಾಂಗಿ, ಕರೀದೇ ಇದ್ರು ಹೋಗ್ಬೋದು, ಆದರೆ ದ್ವೇಷ ಇರಬಾರ್ದು ಅವ್ರಿಗೆ ನಮ್ಮ ಮೇಲೆ. ಏನೋ ಮರ್ತೋಗಿದ್ರೆ ಹೋಗ್ಬೋದು, ಅವರು ನಮ್ಮ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ. ಅವತ್ತು ನಾನು ನಮಸ್ಕಾರ ಮಾಡಲಿಲ್ಲ ಅಂತ ನಿಮ್ಮ ಅಪ್ಪನಿಗೆ ನನ್ನ ಮೇಲೆ ಕೋಪ, ಅದಕ್ಕೆ ಕರೆದಿಲ್ಲ. ಒಬ್ಬ ಮನುಷ್ಯನಿಗೆ ವಿದ್ಯಾ, ತಪಸ್ಸು, ಹಣ, ಸೌಂದರ್ಯ, ವಯಸ್ಸು, ಕುಲ ಈ 6 ಬಂದ್ರೆ ತಲೆ ತಿರುಗತ್ತೆ, ಅವನಿಗೆ ದ್ವೇಷ ಮಾಡ್ತಾನೆ. ನಿಮ್ಮ ಅಪ್ಪನಿಗೆ 6 ಬಂದ್ಬಿಟ್ಟಿದೆ, ಈಗ ಮಹಾ ದ್ವೇಷ ಮಾಡ್ತಾನೆ, ಹೋಗಬೇಡ. ನೀನು ಹೋದ್ರೆ ಕೆಂಗಣ್ಣಿನಿಂದ ನೋಡ್ತಾರೆ, ಯಾಕೆ ಬಂದ್ಲು ಅಂತ ವಕ್ರ ದೃಷ್ಟಿಯಿಂದ ನೋಡ್ತಾರೆ, ಅದು ಹೋಗಬಾರ್ದು, ಹಂಗೆ ತುಂಬಾ ದುಃಖ ಆಗತ್ತೆ, ಹೋಗಬೇಡ ಅಂತ ಬೇಕಾದಷ್ಟು ಹೇಳಿದ್ಲು. ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ ಅವತ್ತು ಅಂತ ಕೇಳಿದ್ಲು. ಆಗ ರುದ್ರದೇವರು ಹೇಳ್ತಾರೆ, ಪ್ರತ್ಯುದ್ಗಮ ಪ್ರಶ್ರೇಣಾಭಿವಾದನ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೆ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಇವನ ದೇಹ ಮಾನಿನೇ. ಅಮ್ಮ, ಜ್ಞಾನಿಗಳು ಪರಸ್ಪರ ಆಲಿಂಗನ ಮಾಡ್ಕೊಳ್ಳೋದು, ಎದ್ದೇಳೋದು, ಸ್ವಾಗತ ಮಾಡೋದು, ನಮಸ್ಕಾರ ಮಾಡೋದು, ಇದೆಲ್ಲ ಒಳಗಡೆ ಇರ್ತಕ್ಕಂಥ ಭಗವಂತನಿಗೆ ಹೋಗುತ್ತಮ್ಮ. ನಾನು ಅವತ್ತು ವಾಸುದೇವ ನಾಮಕ ಪರಮಾತ್ಮನನ್ನ, ಸತ್ವಶಬ್ದ ವಾಚ್ಯನಾದ ವಾಸುದೇವನನ್ನ ಬ್ರಹ್ಮದೇವರ ಹೃದಯದೊಳಗೆ ನೋಡ್ತಾ ಇದ್ದೆ. ಆದ್ದರಿಂದ ಹೇಳಲಿಲ್ಲೇ ಹೊರತು ನಿಮ್ಮ ತಂದೆಗೆ ಅವಮಾನ ಮಾಡಬೇಕು ಅಂತ ಏನಿಲ್ಲ. ಆದರೆ ನಿಮ್ಮ ತಂದೆ ನನ್ನ ನಮಸ್ಕಾರ ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ, ಹೋಗಬೇಡ ಅಂತ ಹೇಳಿದ್ರು. ಅವಳು ಹೊರಗಡೆ ಹೋದ್ಲು, ಒಳಗಡೆ ಬಂದು 2 ಸಲ ಹತ್ಲು, ಕರೆದ್ಲು, ಕಡೆ ಹೊರಟೇ ಹೋದ್ಲು. ಯಾಕೆ ಅಂದ್ರೆ ಗಂಡನ ಮಾತನ್ನ ಮೀರಿ ಹೋದರೆ ಹೆಣ್ಣು ಮಕ್ಕಳಿಗೆ ಏನು ಗತಿ ಆಗತ್ತೆ ಅಂತ ತೋರಿಸ್ಬೇಕಾಗಿದೆ. ಅವಳು ಸಾಮಾನ್ಯ ಸ್ತ್ರೀಯನ್ನ ಅನುಕರಣೆ ಮಾಡಿ ಹೊರಟು ಬಿಟ್ಲು. ಭೂತಗಣಗಳೆಲ್ಲ ಬಂದು ಯಜ್ಞವಾಟೆ ನೋಡ್ದ ಇವನು ದಕ್ಷ ಪ್ರಜಾಪತಿ, ಮಾತಾಡಿಸ್ಲೇ ಇಲ್ಲ. ಮಗಳು, ಕಡೆ ಮಗಳು, ಬಹಳ ಪ್ರೀತಿ ಅವನಿಗೆ. ಆದ್ರೆ ಈ ರುದ್ರದೇವರ ಪತ್ನಿ ಅನ್ನೋ ಕಾರಣದಿಂದ ನೋಡ ಸುಮ್ಮನೆ ಆಗ್ಬಿಟ್ಟ. ಅವರು ಅಕ್ಕಂದ್ರೆಲ್ಲ ಹೋಗಿ ಕರ್ಕೊಂಬಂದ್ರು, ಕೂಡ್ಸಿದ್ರು, ಕೂತ್ಕೊಳ್ಳಿಲ್ಲ, ಆಸನ ಕೊಟ್ಟರು, ಕೂತ್ಕೊಳ್ಳಿಲ್ಲ, ನೆಲದ ಮೇಲೆ ಕೂತ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಬರಬಾರ್ದಾಗಿತ್ತು, ನಮ್ಮ ಯಜಮಾನರು ಹೇಳಿದ್ರು, ಬಂದ್ಬಿಟ್ಟಿದ್ದಾಳೆ. ಆ ಆಹುತಿ ಹಾಕುವ ಸಂದರ್ಭದಲ್ಲಿ ರುದ್ರದೇವರಿಗೆ ಆಹುತಿ ಬೇಡ ಅಂದ್ಬಿಟ್ಟ ಪರರುದ್ರಭಾಗ. ಆಗ ಕೋಪ ಬಂದ್ಬಿಟ್ಟು ಎದ್ದು ನಿಂತ್ಕೊಂಡು ಮಾತಾಡ್ತಾಳೆ, ದೋಷಾನ್ ಪರೇಶಾನ್ವಿ ಗುಣೇಶ್ವ ಸಾಧುವೋ ಗೃಹಂತಿಕೆ ಚಿನ್ನ ಭವಾದೃಶ ದ್ವಿಜಾ ಗುಣಾಂಶ ಪಲ್ಗೋನ್ ಬಹುಳೀಕರಿಷ್ಣವ. ಅಪ್ಪ, ಏನಿದೆ ನೀವು ಮಾಡ್ತಾ ಇರೋದು? ಒಂದು 100 ದೋಷ ಇದ್ರೂ ಕೂಡ ಒಂದು ಗುಣ ಎತ್ತಿ ಆಡ್ತಾರೆ ಜ್ಞಾನಿಗಳು. ಅಂಥದ್ರಲ್ಲಿ ಒಂದು ನಮಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟು ಗುಣದಿಂದ ಕೂಡಿರ್ತಕ್ಕಂತಹ ನಮ್ಮ ಪತಿಯನ್ನ ಇಷ್ಟು ನೀನು ದ್ವೇಷ ಮಾಡ್ತಾ ಇದೆಯಲ್ಲ. 2 ಅಕ್ಷರ ಅದು ಶಿವ ಅಂತ ಭಕ್ತಿಯಿಂದ ಹೇಳಿದರೆ ಭಗವಂತನ ಅನುಗ್ರಹ ಆಗತ್ತೆ. ನಿಂಗೇನು ಗೊತ್ತು? ಇಂದ್ರಾದಿಗಳನ್ನ ಕೇಳು, ನಾರದಾದಿಗಳನ್ನ ಕೇಳು, ಸನಕಾದಿಗಳನ್ನ ಕೇಳು, ಅವರ ಮಹಿಮೆಯನ್ನು ಹೇಳ್ತಾರೆ. ಮಹಾಕಾರುಣಿಕರು ಮಹಾರುದ್ರದೇವರು, ಎಲ್ಲರಿಗೂ ಬ್ರಹ್ಮಜ್ಞಾನವನ್ನ ಒದಗಿಸಿಕೊಡ್ತಾರೆ. ನಿನ್ನಿಂದ ಉತ್ಪನ್ನವಾಗಿರ್ತಕ್ಕಂಥ ಈ ದೇಹನೇ ಬೇಡ ಅಂತ ಹೇಳಿ ಭಗವಂತನನ್ನ, ಲಕ್ಷ್ಮೀದೇವಿಯನ್ನ, ಬ್ರಹ್ಮವಾಯುಗಳನ್ನ, ಸರಸ್ವತಿ ಭಾರತೀಯರನ್ನ, ತಮ್ಮ ಪತಿಯನ್ನು ಕೂಡ ನೆನೆದು ಯೋಗ ಸಾಮರ್ಥ್ಯದಿಂದ, ಯೋಗಾಗ್ನಿಯಿಂದ ತನ್ನ ದೇಹವನ್ನು ತ್ಯಾಗ ಮಾಡೇ ಬಿಟ್ಟು ಅವಳ ದೇಹದಲ್ಲೇ ಬೆಂಕಿ ಹತ್ಕೊಂಡ್ಬಿಡ್ತು ಧಗ್ ಅಂತ. ಇಡೀ ದೇಹ ದಗ 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 ಸುಟ್ಟೋಯ್ತು. ನಾರದರಿಂದ ಗೊತ್ತಾಯ್ತು ರುದ್ರದೇವರಿಗೆ ಸತೀದೇವಿ ದೇಹತ್ಯಾಗ ಮಾಡಿದ್ರು ಅಂತ. ಕೋಪ ಬಂತು, ಜಟ ಕಿತ್ತಿ ಅಪ್ಪಳಿಸ್ತಾರೆ. ಅವನೇ ವೀರಭದ್ರ ಅಂತ ದೊಡ್ಡ ರೂಪ, ಹೋಗುವ ಯಜ್ಞವನ್ನು ನಾಶ ಮಾಡುವ. ಅವ ಬರ್ತಾ ಇದ್ದಾನೆ, ಅವನು ಕಾಲಿಟ್ರೆ ಭೂಮಿ ನಡಗೋದಂತೆ ಅಂತ. ಅವನು ಇದ್ದಕ್ಕಿದ್ದಂತೆ ಬಿರುಗಾಳಿ ತರ ಬರ್ತಾ ಇದ್ದಾನೆ. ಯಜ್ಞ ಶಾಲೆಗಳೆಲ್ಲ ಹಾರೋಯ್ತು, ಪಾತ್ರೆಗಳೆಲ್ಲ ಕಿತ್ತಾಡೋಯ್ತು. ಬಂದ್ರು, ಧ್ವಂಸ ಮಾಡಿದ್ರು, ಯಜ್ಞಕುಂಡ ಹಾಳು ಮಾಡಿದ್ರು, ಕಲಶಗಳೆಲ್ಲ ಹಾಳು ಮಾಡಿದ್ರು, ಯಜ್ಞಕುಂಡದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರು, ಯಜ್ಞ ಶಾಲೆಗಳ ಹಾಳು ಮಾಡಿದ್ರು, ಎಲ್ಲ ಹಾಳು ಮಾಡಿದ್ರು. ಏನು ಮಾಡಿದ್ರು ಈ ದಕ್ಷನನ್ನ ಸಂಹಾರ ಮಾಡಕ್ಕಾಗಲಿಲ್ಲ ವೀರಭದ್ರನಿಗೆ. ಮೂಲ ರೂಪವನ್ನು ತಗೊಂಡ, ಮೂಲ ರೂಪ ಸ್ಮರಣೆ ಮಾಡಿದ್ರು, ರುದ್ರದೇವರಿಗೂ ಆಗಲಿಲ್ಲ. ಕಡೆಗೆ ಇದೊಂದು ಯಜ್ಞ ಅಂತ ಹೇಳಿ ಈ ದಕ್ಷ ಪ್ರಜಾಪತಿ ಪಶು ಅಂತ ಚಿಂತನೆ ಮಾಡಿ ತಲೆ ಕತ್ತರಿಸ್ಬಿಟ್ರು. ಮಧ್ಯದಲ್ಲಿ ನಿಂತೋಯ್ತು ಯಜ್ಞ.
ಆಗ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ದೇವತೆಗಳೆಲ್ಲ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಏನಾದರೂ ಮಾಡಿ ಅವನನ್ನು ಬದುಕಿಸಿ, ತಪ್ಪಾಗಿದೆ, ಯಜ್ಞ ನಿಂತೋಗಿದೆ ಎಂದಾಗ ಮಹರುದ್ರ ದೇವರು ಮತ್ತೆ ಬಂದು ನನಗೇನು ತಕ್ಷಣ ಮೇಲೆ ಕೋಪ ಇಲ್ಲ ಅಂತ ಹೇಳಿ ಆಡಿನ ತಲೆ ಏನಿತ್ತೆ ಆ ಆಡಿನ ತಲೆಯನ್ನು ಕತ್ತರಿಸಿ ಅವನ ದೇಹಕ್ಕೆ ಅಂಟಿಸಿ ಕರುಣೆಯಿಂದ ಒಮ್ಮೆ ನೋಡಿದ್ರು. ಆರಾಮಾಗಿ ಎದ್ದು ಬಂದ್ಬಿಟ್ಟ. ಮಲಗಿದ್ದವರು ಹೆಂಗೆ ಎದ್ದು ಬರ್ತಾರೋ ಹಂಗೆ ದಕ್ಷ ಪ್ರಜಾಪತಿ ಎದ್ದು ಬರ್ತಾ ಇದ್ದಾನೆ. ಅವನ ದ್ವೇಷ, ಲೋಭ, ಹಠ, ಗರ್ವ ಎಲ್ಲ ಹೊರಟೋಗಿದೆ. ರುದ್ರದೇವರನ್ನ ಸ್ತೋತ್ರ ಮಾಡ್ತಾನೆ. ಅಷ್ಟೊತ್ತಿಗೆ ಭಗವಂತ ಬರ್ತಾನೆ ಅಲ್ಲಿಗೆ. ಎಲ್ಲರೂ ಭಗವಂತನನ್ನ ಸ್ತೋತ್ರ ಮಾಡಿ, ರುದ್ರದೇವರು ಸ್ತೋತ್ರ ಮಾಡಿ, ಆಗ ಪರಮಾತ್ಮ ಹೇಳ್ತಾನೆ, ನೋಡು ದಕ್ಷ ಪ್ರಜಾಪತಿ, ನೀನು ನನ್ನ ಕುರಿತು ಯಜ್ಞ ಮಾಡ್ತಾ ಇದೆಯಾ, ಬೃಹಸ್ಪತಿ ಸವಾ ನನ್ನ ಯಜ್ಞ. ಆದರೆ ನನ್ನ ಬಂಧು, ನನ್ನ ಪ್ರೀತಿಪಾತ್ರನಾಗಿರ್ತಕ್ಕಂತಹ ದೇವತಾವು ರುದ್ರದೇವರು, ನನ್ನ ಪ್ರೀತಿಪಾತ್ರನಾಗಿರ್ತಕ್ಕಂಥವರು ಪರಿವಾರ ದೇವತೆ, ಅವನನ್ನ ನೀನು ದ್ವೇಷ ಮಾಡ್ತಾ ಇದೆಯಾ. ಇತ್ತ ಕಡೆ ನನ್ನ ಯಜ್ಞ ಮಾಡ್ತಾ ಇದೆಯಾ, ನನ್ನ ಭಕ್ತನನ್ನ ನೀನು ದ್ವೇಷ ಮಾಡ್ತಾ ಇದೆಯಾ. ಅದರೊಳಗಡೆ ನನ್ನ ರೂಪ ಇದೆ. ರುದ್ರದೇವರ ಒಳಗಡೆ ನಾನೇ ರುದ್ರ ಅನ್ನತಕ್ಕಂಥ ರೂಪದಿಂದ ಇದ್ದೀನಿ. ನನ್ನೊಳಗೆ ನಾನಿದ್ದೀನಿ, ಬ್ರಹ್ಮದೇವರೊಳಗೂ ನಾನಿದ್ದೀನಿ, ರುದ್ರದೇವರ ಒಳಗೂ ನಾನಿದ್ದೀನಿ. ಆ ಮೂರು ರೂಪಗಳು ಕೂಡ ಭೇದ ಇಲ್ಲ ಅದಕ್ಕೆ. ಆದ್ದರಿಂದ ನೀನು ಅಲ್ಲಿ ಭೇದ ಎಣಿಸ್ಬಿಟ್ಟು ರುದ್ರದೇವರ ಒಳಗೆ ನಾನು ಇರೋದನ್ನ ಮರೆತು ಬಿಟ್ಟು ನೀನು ಅವಮಾನ ಮಾಡಿಬಿಟ್ಟು, ಹಂಗೆ ಮಾಡಬಾರ್ದು, ದೊಡ್ಡ ಪ್ರತಿಮಾ ಅದು, ಅಲ್ಲಿ ನನ್ನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಭಗವಂತ ಹೊರಡ್ತಾ ಇದ್ದಾನೆ ಅಂತ ಹೇಳಿ ಇದಕ್ಕೆ ದಕ್ಷ ಯಜ್ಞ ಪ್ರಕರಣ ಅಂತ ಕರೀತಾರೆ. ಆಮೇಲೆ 3 ಜನ ಹೆಣ್ಣು ಮಕ್ಕಳ ಕಥೆಯನ್ನು ಹೇಳಿದ ಮೇಲೆ ಈ ಉತ್ತಾನಪಾದರಾಜನ ಕಥೆಯನ್ನ ಅರ್ಥಾತ್ ಧ್ರುವ ಚರಿತ್ರೆಯನ್ನ ನಿರೂಪಣೆ ಮಾಡ್ತಾರೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋ ನಃ ಪರಮಾತ್ಮನೇ ತತ್ವೈಕರೂಪಿಣೇ ಸಮಸ್ತ ತನ್ವೇ ನಮೋ ನಮಃ.